ನಾನು ದುಬೈನಲ್ಲಿ ದೇಹವ್ಯಾಪಾರದ ಕೆಲಸ ಮಾಡುತ್ತಿದ್ದೆ, ಏಕೆಂದರೆ ನಾನು ಬಡವಳಾಗಿದ್ದೆ ಮತ್ತು ನನ್ಗೆ ಬೇರೆ ಯಾವುದೇ ಕೆಲಸ ಬರುತ್ತಿರಲಿಲ್ಲ. ಒಂದು ರಾತ್ರಿ ನಾನು ರಸ್ತೆಯ ಬದಿಯಲ್ಲಿ ಕುಳಿತು ಗ್ರಾಹಕರಿಗಾಗಿ ಕಾಯುತ್ತಿದ್ದೆ. ಅಷ್ಟರಲ್ಲಿ ಹಠಾತ್ತನೆ ಒಂದು ದೊಡ್ಡ ಕಾರು ಬಂದು ನಿಂತಿತು. ನಾನು ತಕ್ಷಣ ಅದರ ಬಳಿಗೆ ಹೋದೆ ಮತ್ತು ಒಂದು ರಾತ್ರಿಗೆ ಕೇವಲ 4500 ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿದೆ. ನಾನು 2 ದಿನಗಳಿಂದ ಹಸಿದಿದ್ದೆ, ಆದ್ದರಿಂದ ನಾನು ತುಂಬಾ ಕಡಿಮೆ ಬೆಲೆ ಹೇಳಿದ್ದೆ. ಆಗ ಆ ವ್ಯಕ್ತಿ ಕಾರಿನಿಂದ ಇಳಿದು, ನಾನು ನಿನಗೆ ಒಂದು ರಾತ್ರಿಗೆ 2 ಲಕ್ಷ ನೀಡುತ್ತೇನೆ ಎಂದು ಹೇಳಿದನು. ನನ್ನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ನಾನು ತಕ್ಷಣ ಅವನ ಗಾಡಿಯಲ್ಲಿ ಕುಳಿತೆ. ಗಾಡಿ ಒಂದು ದೊಡ್ಡ ಬಂಗಲೆಯ ಮುಂದೆ ನಿಂತಿತು. ನಾನು ಒಳಗೆ ಹೋದ ತಕ್ಷಣ ಸುತ್ತಲೂ ದೀಪಗಳು ಬೆಳಗಿದವು. ಸ್ವಲ್ಪ ಸಮಯದ ಹಿಂದಿನ ಮಾತು ಹೇಳುವುದಾದರೆ, ನಾನು ಮೌನವಾಗಿ ರಸ್ತೆಯಲ್ಲಿ ನಡೆಯುತ್ತಿದ್ದೆ. ನನ್ನ ಹೃದಯ ಮತ್ತು ಮನಸ್ಸು ಎರಡೂ ಶೂನ್ಯವಾಗಿದ್ದವು. ಚಳಿಗಾಲದ ಈ ರಾತ್ರಿಗಳು ನನಗೆ ತುಂಬಾ ಭಾರವಾಗಿದ್ದವು. ಚಳಿಯ ವಾತಾವರಣದಲ್ಲಿ ತೆಳುವಾದ ಬಟ್ಟೆ ಧರಿಸಿ ರಸ್ತೆಗಳಲ್ಲಿ ಅಲೆದಾಡುವುದು ತುಂಬಾ ಕಷ್ಟಕರವಾಗಿತ್ತು. ಸ್ವಲ್ಪ ಮುಂದೆ ಹೋದ ತಕ್ಷಣ ಹಸಿವು ನನ್ನನ್ನು ಮತ್ತೆ ಹೈರಾಣಾಗಿಸಿತು. 2 ದಿನಗಳಾಗಿದ್ದವು, ನಾನು ಏನನ್ನೂ ತಿಂದಿರಲಿಲ್ಲ. ಕೆಲವೊಮ್ಮೆ ಹೆಚ್ಚು ಹಣ ಸಿಕ್ಕಾಗ ನಾನು ಆ ಹಣದಿಂದ ಜೂಜಾಡುತ್ತಿದ್ದೆ ಮತ್ತು ಯಾವಾಗಲೂ ಸೋಲುತ್ತಿದ್ದೆ. ಕಳೆದ ಬಾರಿಯೂ ಹೀಗೆಯೇ ಆಗಿತ್ತು. ನನ್ನ ಬಳಿ ಇದ್ದ ಎಲ್ಲಾ ಹಣವೂ ಖಾಲಿಯಾಗಿತ್ತು. ಈಗ ನಾನು ಹಸಿವಿನಿಂದ ಬಳಲುತ್ತಿದ್ದೆ. ನನ್ನಂತಹ ರಸ್ತೆಯಲ್ಲಿ ಕೆಲಸ ಮಾಡುವ ಮಹಿಳೆಯರನ್ನು ದೊಡ್ಡ ಮನೆಯವರು ಇಷ್ಟಪಡುತ್ತಿರಲಿಲ್ಲ. ಅವರಿಗೆ ನಾವು ಅನಾರೋಗ್ಯ ಪೀಡಿತರು ಅಥವಾ ಗಲೀಜು ಎಂದು ಅನಿಸುತ್ತಿತ್ತು. ಅವರು ಯಾವಾಗಲೂ ಉನ್ನತ ಸ್ಥಳಗಳ ಮಹಿಳೆಯರನ್ನು ಕರೆಯುತ್ತಿದ್ರು. ಇದರಿಂದ ಅವರಿಗೆ ಯಾವುದೇ ಕಾಯಿಲೆಯ ಭಯವಿರುವುದಿಲ್ಲ. ಆದರೆ ನಾನು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದೆ. ಆದರೂ ಶ್ರೀಮಂತರಿಗೆ ನಾನು ದಯನೀಯತೆಯ ಉದಾಹರಣೆಯಾಗಿದ್ದೆ. ನನ್ನ ದಂಧೆ ಎಷ್ಟು ಮಂದವಾಗಿತ್ತೆಂದರೆ ಈಗ ಯಾವುದೇ ಭರವಸೆ ಉಳಿದಿರಲಿಲ್ಲ. ನಾನು ಸುಸ್ತಾಗಿ ಅಲ್ಲಿಯೇ ಕುಳಿತೆ ಮತ್ತು ಮನಸ್ಸಿನಲ್ಲಿಯೇ ಪ್ರಾರ್ಥಿಸಲು ಪ್ರಾರಂಭಿಸಿದೆ. ಇಂದು ಹೇಗಾದರೂ ನನಗೆ ತಿನ್ನಲು ಏನಾದರೂ ಸಿಗಲಿ, ಇಲ್ಲದಿದ್ದರೆ ನಾನು ಹಸಿವಿನಿಂದ ಸತ್ತು ಹೋಗುತ್ತೇನೆ. ಸ್ವಲ್ಪ ಸಮಯದ ನಂತರ ಒಂದು ಕಾರು ನನ್ನ ಮುಂದೆ ಬಂದು ನಿಂತಿತು. ನಾನು ತಕ್ಷಣ ನನ್ನ ಜಾಗದಿಂದ ಎದ್ದು ಓಡಿ ಕಾರಿನ ಬಳಿ ತಲುಪಿದೆ. ಹೃದಯದಲ್ಲಿ ಸಾವಿರಾರು ಆಲೋಚನೆಗಳು ಓಡುತ್ತಿದ್ದವು ಮತ್ತು ತುಟಿಗಳ ಮೇಲೆ ಕೇವಲ ಒಂದು ಪ್ರಾರ್ಥನೆಯಿತ್ತು, ಇಂದು ಯಾವುದಾದರೂ ಕೆಲಸ ಸಿಗಲಿ. ನಾನು ಕಾರಿನ ಬಳಿ ತಲುಪಿದಾಗ ಅದರ ಗಾಜು ಕೆಳಗಿಳಿತು. ಒಳಗೆ ಕುಳಿತಿದ್ದ ವ್ಯಕ್ತಿ ತುಂಬಾ ಶ್ರೀಮಂತನಂತೆ ಕಾಣುತ್ತಿದ್ದನು. ಅವನು ಏನನ್ನಾದರೂ ಹೇಳುವ ಮೊದಲೇ ನಾನು ಗಾಜಿನ ಕಡೆಗೆ ಬಾಗಿ, ಸಾಹೇಬರೇ, ಕೇವಲ 4500 ತೆಗೆದುಕೊಳ್ಳುತ್ತೇನೆ, ಅದಕ್ಕಿಂತ ಹೆಚ್ಚಿಲ್ಲ. ನಾನು ತುಂಬಾ ಅಸಹಾಯಕಳಾಗಿದ್ದೇನೆ. 2 ದಿನಗಳಿಂದ ಏನನ್ನೂ ತಿಂದಿಲ್ಲ. ನಿಮ್ಮನ್ನು ಸಂತೋಷಪಡಿಸುತ್ತೇನೆ. ನಿಮಗೆ ನನ್ನಿಂದ ಯಾವುದೇ ದೂರು ಇರುವುದಿಲ್ಲ ಎಂದು ಹೇಳಿದೆ. ನನ್ನ ಮಾತು ಕೇಳಿ ಅವನು ನನ್ನ ಮೇಲೆ ಕೇವಲ ಒಂದು ನೋಟ ಬೀರಿದನು ಮತ್ತು ತಣ್ಣನೆಯ ಸ್ವರದಲ್ಲಿ ಕೇಳಿದನು, ನಿನ್ನ ಹೆಸರೇನು? ನಾನು ಒಂದು ಕ್ಷಣ ಸ್ತಬ್ಧಳಾದೆ. ಇಂದಿನವರೆಗೂ ಯಾವುದೇ ಗ್ರಾಹಕರು ನನ್ನ ಹೆಸರನ್ನು ಕೇಳಿರಲಿಲ್ಲ. ಆ ಜನರು ಕೇವಲ ತಮ್ಮ ಕೆಲಸದ ಬಗ್ಗೆ ಮಾತ್ರ ಗಮನಹರಿಸುತ್ತಿದ್ದರು. ನಾನು ಸಣ್ಣದನೆಯಲ್ಲಿ ವಂಶಿಕಾ ಎಂದು ಹೇಳಿದೆ. ಈ ಹೆಸರು ಕೇಳಿ ನನಗೆ ವರ್ಷಗಳ ನಂತರ ನನ್ನನ್ನು ನಾನೇ ಮತ್ತೆ ಗುರುತಿಸಿಕೊಂಡೆ ಅನಿಸಿತು. ಅವನು ನನ್ನನ್ನು ನೋಡುತ್ತಾ ಹೇಳಿದನು, ಹಿಂದಿನ ಬಾಗಿಲು ತೆಗೆದು ಕುಳಿತುಕೋ. ನಾನು ನಿನ್ನನ್ನು ನನ್ನ ಮನೆಗೆ ಕರೆದೊಯ್ಯುತ್ತಿದ್ದೇನೆ. ಅಲ್ಲಿ ಕುಳಿತು ನಿರಾಂತಕವಾಗಿ ಮಾತನಾಡೋಣ. ನನಗೆ ಸ್ವಲ್ಪ ಆಶ್ಚರ್ಯವಾಯಿತು. ಇಲ್ಲಿಯವರೆಗೂ ಯಾರೂ ನನ್ನೊಂದಿಗೆ ಈ ರೀತಿ ಮಾತನಾಡಿರಲಿಲ್ಲ. ಆದರೆ ಈಗ ನನಗೆ ಭಯವೇಕೆ? ಎಲ್ಲವನ್ನೂ ಕಳೆದುಕೊಂಡವಳಿಗೆ ಪ್ರಪಂಚದ ಭಯವೇನು? ನಾನು ಮೌನವಾಗಿ ಗಾಡಿಯಲ್ಲಿ ಹೋಗಿ ಕುಳಿತೆ. ಒಳಗೆ ಕುಳಿತ ತಕ್ಷಣ ದುಬಾರಿ ಅತ್ತಿರಿನ ಸುವಾಸನೆಯು ನನ್ನ ಮನಸ್ಸನ್ನು ಗಾಬರಿಗೊಳಿಸಿತು. ನಾನು ಅವನ ಕೈಗಳ ಮೇಲೆ ಒಂದು ನೋಟ ಬೀರಿದೆ. ದುಬಾರಿ ಗಡಿಯಾರ, ದುಬಾರಿ ಕಾರು. ನನಗೆ ತಿಳಿಯದಂತೆಯೇ ಭಯವಾಗಲು ಪ್ರಾರಂಭವಾಯಿತು. ನಾನು ಮೊದಲು ಎಂದೂ ಇಂತಹ ಐಶ್ವರ್ಯ ರೀತಿಯ ಕಾರಿನಲ್ಲಿ ಕುಳಿತಿರಲಿಲ್ಲ. ದುಬೈಗೆ ಬಂದು 1.5 ವರ್ಷ ಕಳೆದಿತ್ತು. ಆದರೆ ಇಲ್ಲಿಯವರೆಗೂ ನನ್ನ ಕಾಲುಗಳೇ ನನಗೆ ಆಧಾರವಾಗಿದ್ದವು, ಅಥವಾ ಕೆಲವೊಮ್ಮೆ ಯಾವುದಾದರೂ ಅಗ್ಗದ ಟ್ಯಾಕ್ಸಿ. ಅವನು ನನ್ನನ್ನು ನೇರವಾಗಿ ತನ್ನ ಅತಿಥಿಗೃಹದ ಕಡೆಗೆ ಕರೆದೊಯ್ದನು. ನನ್ನ ಹೃದಯ ಬಡಿತದ ವೇಗ ಎಷ್ಟಿತ್ತೆಂದರೆ ನಾನೇ ಗಾಬರಿಯಾಗಿದ್ದೆ. ಒಂದು ದೀರ್ಘ ಪ್ರಯಾಣದ ನಂತರ ಕಾರು ಒಂದು ಭವ್ಯವಾದ ಮನೆಯ ಮುಂದೆ ನಿಂತಿತು. ಕಾರು ನಿಲ್ಲುತ್ತಾಂತೆಯೇ ಎದುರಾಗಲಿದ್ದ ಕಾವಲುಗಾರ ಮುಖ್ಯದ್ವಾರವನ್ನು ತೆರೆದನು. ನಂತರ ಅವನು ತನ್ನ ಕಾರನ್ನು ನೇರವಾಗಿ ಒಳಗೆ ತೆಗೆದುಕೊಂಡು ಹೋದನು ಮತ್ತು ಪೋರ್ಚ್ನಲ್ಲಿ ನಿಲ್ಲಿಸಿ ಹೇಳಿದನು, ಕೆಳಗೆ ಇಳಿದು ಒಳಗೆ ಹೋಗಿ ತುಂಬಾ ಒಳ್ಳೆಯ ರೀತಿಯಲ್ಲಿ ವರ್ತಿಸು. ಒಂದು ವೇಳೆ ನೀನು ಬಜಾರಿ ಹೆಂಗಸಿನಂತೆ ವರ್ತಿಸಿದರೆ ನೆನಪಿಟ್ಟುಕೋ, 1 ಪೈಸಾವನ್ನು ನೀಡುವುದಿಲ್ಲ. ಬದಲಾಗಿ ನಿನ್ನನ್ನು ಪೊಲೀಸರಿಗೆ ಒಪ್ಪಿಸುತ್ತೇನೆ. ನಾನು ಹೇಳಿದಂತೆ ಮಾತನಾಡು. ನಿನ್ನ ಮನಸ್ಸಿನಿಂದ ಯಾವುದೇ ಮಾತನ್ನು ಹೇಳಬೇಡ. ನೀನು ಬಾಯಿ ತೆರೆದರೆ ನೆನಪಿಟ್ಟುಕೋ, ನೀನು ಎಲ್ಲಿಗೆ ಬಂದಿದೆಯೋ ಅದು ಯಾವುದೇ ಶಿಕ್ಷೆಗಿಂತ ಕಡಿಮೆಯಲ್ಲ. ಇದನ್ನೆಲ್ಲ ಕೇಳಿ ನಾನ್ ಹೇಳಿದೆ, ಇಲ್ಲಿ ನನ್ನ ಇರುವಿಕೆ ಅಪಾಯಕಾರಿಯಾಗಿದ್ದರೆ ನಾನು ಹೋಗುತ್ತೇನೆ. ಇಂತಹ ಕೆಲಸ ಮಾಡುವುದಕ್ಕಿಂತ ಹಸಿದರೇ ಮೇಲು. ಅವನು ಹೇಳಿದನು, ಇದನ್ನೆಲ್ಲ ನೀನು ನನ್ನ ಕಾರಿನಲ್ಲಿ ಕುಳಿತುಕೊಳ್ಳುವ ಮೊದಲೇ ಯೋಚಿಸಬೇಕಾಗಿತ್ತು. ಈಗ ಸುಮ್ಮನೆ ಮೌನವಾಗಿ ಒಳಗೆದ. ಅವನ ಮಾತು ಕೇಳಿ ನಾನು ಕೆಲವು ಕ್ಷಣ ಮೌನವಾದೆ. ನಂತರ ಅವನನ್ನು ನೋಡಿ ಹೇಳಿದೆ, ನೀವು ನನಗೆ ತಿನ್ನಲು ಏನಾದರೂ ನೀಡುವಿರಾ? ನಾನು 2 ದಿನಗಳಿಂದ ಏನನ್ನೂ ತಿಂದಿಲ್ಲ, ಕುಡಿದಿಲ್ಲ. ನನಗೆ ತುಂಬಾ ಹಸಿವಾಗಿದೆ. ಇದರಿಂದ ಮೈಯಲ್ಲಿ ಶಕ್ತಿಯೇ ಉಳಿದಿಲ್ಲ.
ನೀವು ನನಗೆ ತಿನ್ನಲು ಏನಾದರೂ ನೀಡಿದರೆ ವಚನ ನೀಡುತ್ತೇನೆ. ನಿಮ್ಮನ್ನು ಎಂದಿಗೂ ನಿರಾಸೆಪಡಿಸುವುದಿಲ್ಲ, ಬದಲಾಗಿ ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ನಡೆದುಕೊಳ್ಳುತ್ತೇನೆ. ನನ್ನ ಮಾತು ಕೇಳಿ ಅವನು ಕಠಿಣವಾಗಿ ಹೇಳಿದನು. ನಾನು ಹೇಳಿದ್ದೇನೆ, ಕಾರಿನಿಂದ ಇಳಿ, ಮತ್ತು ಈಗ ನೀನು ಧ್ವನಿ ಎತ್ತಿದರೆ ದೇವರಾಣಿ ಈ ನೆಲದಲ್ಲಿಯೇ ಹೂತು ಹಾಕುತ್ತೇನೆ. ಅವನ ಮಾತು ಕೇಳಿ ನಾನು ಸ್ವಲ್ಪ ಸಮಯದವರೆಗೆ ಹೆದರಿದೆ. ಇಷ್ಟು ಸಮಯದಲ್ಲಿ ನನ್ನೊಂದಿಗೆ ಹೀಗೆಂದೂ ಆಗಿರಲಿಲ್ಲ. ನಾನು ಮೌನವಾಗಿ ಕಾರಿನಿಂದ ಇಳಿದೆ. ಅವನು ಕೂಡ ತನ್ನ ಕಾರಿನಿಂದ ಇಳಿದು ಒಬ್ಬ ಗಾರ್ಡ್ಗೆ ಹೇಳಿದನು, ಕಾರನ್ನು ಪಾರ್ಕ್ ಮಾಡು ಮತ್ತು ಯಾರಾದರೂ ಅಪರಿಚಿತ ವ್ಯಕ್ತಿ ಬಂದರೆ ಬಾಗಿಲು ತೆರೆಯಬೇಡ, ಮೊದಲು ನನ್ನ ಅನುಮತಿ ತೆಗೆದುಕೋ. ಇಷ್ಟು ಹೇಳಿ ಅವನು ನನ್ನ ಕೈ ಹಿಡಿದು ನೇರವಾಗಿ ಒಳಗೆ ನಡೆದನು. ನನ್ನ ಹೃದಯ ಬಡಿಯಲು ಪ್ರಾರಂಭಿಸಿತು. ಅವನು ನನ್ನನ್ನು ನೇರವಾಗಿ ಹಾಲಿನ ಕಡೆಗೆ ಕರೆದೊಯ್ದನು. ಅಲ್ಲಿ ಮೊದಲೇ ಅನೇಕ ಜನರು ಹಾಜರಾಗಿದ್ದರು. ಪ್ರತಿಷ್ಠಿತ ಕುಟುಂಬದ ಜನರು. ಎಲ್ಲರೂ ಐಶ್ವರ್ಯ ಬಟ್ಟೆಗಳನ್ನು ಧರಿಸಿದ್ದರು. ನನಗೆ ಅರ್ಥವಾಯಿತು, ಬಹುಶಃ ಇಲ್ಲಿ ನನಗೆ ಯಾವುದೋ ನೃತ್ಯ ಪ್ರದರ್ಶನಕ್ಕಾಗಿ ತರಲಾಗಿದೆ. ಆದರೆ ನಾನು ಮನಸ್ಸಿನಲ್ಲಿ ನಿರ್ಧರಿಸಿದ್ದೆ, ಡ್ಯಾನ್ಸ್ ಮಾಡಲೇಬೇಕಾದರೆ ಮಾಡಿಯೇ ಬಿಡೋಣ. ಸಾಮಾನ್ಯವಾಗಿ ನಾನು ಹೀಗೆ ಮಾಡುತ್ತಿರಲಿಲ್ಲ. ಆದರೆ ಇಂದು ಎಷ್ಟು ಅಸಹಾಯಕಳಾಗಿದೆ ಎಂದರೆ ಏನನ್ನಾದರೂ ಮಾಡಲು ಸಿದ್ಧವಾಗಿದ್ದೆ. ಆದರೆ ಹೇಳುತ್ತಾರಲ್ಲವೇ, ನಾವು ಅಂದುಕೊಂಡಂತೆ ಯಾವಾಗಲೂ ಆಗುವುದಿಲ್ಲ. ಆ ವ್ಯಕ್ತಿ ಎಲ್ಲರ ಮುಂದೆ ನನ್ನ ಕೈ ಹಿಡಿದು ಹಾಲ್ನಲ್ಲಿ ಹಾಜರಿದ್ದ ಎಲ್ಲರನ್ನೂ ಉದ್ದೇಶಿಸಿ ಮಾತನಾಡುತ್ತಾ ಹೇಳಿದನು, ನಮಸ್ಕಾರ ಮಹಿಳೆಯರೇ ಮತ್ತು ಸಜ್ಜನರೇ. ಅವನು ಕರೆದಾಗ ಎಲ್ಲರೂ ನಮ್ಮ ಕಡೆಗೆ ನೋಡಲು ಪ್ರಾರಂಭಿಸಿದರು. ಅವನು ನನ್ನ ಮೇಲೆ ಒಂದು ನೋಟ ಬೀರಿ ಕಣ್ಣು ಹೊಡೆದನು. ನಂತರ ಎಲ್ಲರಿಗೂ ಹೇಳಿದನು, ನಿಮಗೆಲ್ಲರಿಗೂ ನನ್ನ ಜೀವನದಲ್ಲಿ ಯಾರಾದರೂ ಇದ್ದಾರೆ ಅಥವಾ ಇಲ್ಲವೇ ಎಂದು ತಿಳಿಯುವ ಕುತೂಹಲವಿತ್ತು. ಆದ್ದರಿಂದ ಇಂದು ನಾನು ನಿಮ್ಮೆಲ್ಲರಿಗೂ ನನ್ನ ಭಾವಿ ಪತ್ನಿಯನ್ನು ಮಂಗೇತರ್ ಅನ್ನು ಪರಿಚಯಿಸಲು ಬಯಸುತ್ತೇನೆ. ಇವಳ ಹೆಸರು ವಂಶಿಕಾ. ನಾವಿಬ್ಬರು ಒಬ್ಬರನ್ನೊಬ್ಬರು ತುಂಬಾ ಪ್ರೀತಿಸುತ್ತೇವೆ. ಇವಳು ನನ್ನ ಜೀವನದಲ್ಲಿ 1.5 ವರ್ಷದ ಹಿಂದೆ ಬಂದಳು ಮತ್ತು ಈಗ ನನ್ನ ಜೀವನದ ಅತ್ಯಂತ ಪ್ರಮುಖ ಭಾಗವಾಗಿದ್ದಾಳೆ. ನಿಮ್ಮೆಲ್ಲರಿಗೂ ನನ್ನ ಭಾವಿ ಪತ್ನಿ ಇಷ್ಟವಾಗುತ್ತಾಳೆ ಎಂದು ಭಾವಿಸುತ್ತೇನೆ. ನಾನು ಅವನನ್ನು ಆಶ್ಚರ್ಯದಿಂದ ನೋಡುತ್ತಿದ್ದೆ. ಅವನು ಈ ರೀತಿ ನನ್ನ ಗುರುತನ್ನು ಎಲ್ಲರ ಮುಂದೆ ಹೇಳುತ್ತಾನೆ ಎಂದು ನನಗೆ ಕಲ್ಪನೆಯೇ ಇರಲಿಲ್ಲ. ನಾನು ಏನನ್ನಾದರೂ ಹೇಳುವ ಮೊದಲೇ ಒಬ್ಬ ಮಹಿಳೆ ಹತ್ತಿರ ಬಂದು ಆ ವ್ಯಕ್ತಿಯ ಕೈ ಹಿಡಿದು ಹೇಳಿದಳು, ಅರೆ, ಎಂತಹ ಮಾತುಗಳನ್ನು ಆಡುತ್ತಿದ್ದೀಯಾ? ನಿನಗೆ ಹುಚ್ಚು ಹಿಡಿದಿದೆಯೇ? ನೀನು ರಸ್ತೆಯಲ್ಲಿ ಸಿಕ್ಕ ಹುಡುಗಿಯನ್ನು ನಿನ್ನ ಭಾವಿ ಪತ್ನಿ ಎಂದು ಹೇಳುತ್ತಿದ್ದೀಯಾ? ನಿನಗೆ ಏನಾಗಿದೆ? ನಿನಗೆ ಗೊತ್ತಾ, ಇಂದು ನಿನಗಾಗಿ ಎಷ್ಟು ದೊಡ್ಡ ಮನೆಯಿಂದ ಸಂಬಂಧ ಬಂದಿತ್ತು. ಮೂರ್ಖತನದ ಕೆಲಸಗಳನ್ನು ಮಾಡಬೇಡ. ಸಾಹೇಬರಿಗೆ ಹೇಳು, ನೀನು ತಮಾಷೆ ಮಾಡುತ್ತಿದ್ದೆ ಎಂದು. ಅವಳ ಧ್ವನಿ ತುಂಬ ಸಣ್ಣಗಾಗಿತ್ತು. ಎಷ್ಟು ಸಣ್ಣದಾಗಿತ್ತೆಂದರೆ ಕೇವಲ ನಾನು ಮತ್ತು ಆ ವ್ಯಕ್ತಿ ಮಾತ್ರ ಕೇಳಿಸಿಕೊಳ್ಳಬಹುದಿತ್ತು. ಆಗ ಹಠಾತ್ತನೆ ಅವನು ಜೋರಾದ ಧ್ವನಿಯಲ್ಲಿ ಹೇಳಿದನು ಮತ್ತು ಎಲ್ಲರ ಕಡೆಗೆ ನೋಡುತ್ತಾ ಹೇಳಿದನು, ನಿಮಗೆಲ್ಲರಿಗೂ ಆಶ್ಚರ್ಯವಾಗಬಹುದು. ನನ್ನ ತಾಯಿ ಹೇಳುತ್ತಿದ್ದಾರೆ, ಇಂದು ನನಗಾಗಿ ಸಂಬಂಧಗಳು ಬಂದಿವೆ ಮತ್ತು ಅವರ ಪ್ರಕಾರ ನಾನು ನನ್ನ ನಿಶ್ಚಿತಾರ್ಥದಿಂದ ಹಿಂದೆ ಸರಿಯಬಾರದು. ಆದರೆ ಅಮ್ಮ, ಹಾಗಾಗಲು ಸಾಧ್ಯವಿಲ್ಲ. ಪ್ರೀತಿ ಮನುಷ್ಯನಿಗೆ ಕೇವಲ ಒಮ್ಮೆ ಆಗುತ್ತದೆ ಮತ್ತು ನನಗಂತೂ ಆಗಿದೆ. ನಾನು ವಂಶಿಕಾಳಿಲ್ಲದೆ ಬದುಕಿರಲಾರೆ. ನೀವು ನನ್ನ ಜೀವನದಲ್ಲಿ ಮಧ್ಯಪ್ರವೇಶಿಸಿ ಅದನ್ನು ಕಷ್ಟಕರವಾಗಿಸದಿದ್ದರೆ ಒಳ್ಳೆಯದು. ನನ್ನ ಸ್ಥಿತಿ ಹದಗೆಟ್ಟಿತ್ತು. ನನ್ನ ಕೈಕಾಲುಗಳು ತಣ್ಣಗಾಗುತ್ತಿರುವಂತೆ ಭಾಸವಾಯಿತು. ಅಷ್ಟರಲ್ಲಿ ಅವನು ನನ್ನನ್ನು ನೋಡುತ್ತಾ ಹೇಳಿದನು, ನೋಡಿದೆಯಾ ವಂಶಿಕಾ, ನೀನು ಯಾವಾಗಲೂ ಹೇಳುತ್ತಿದ್ದೆ ನನ್ನ ಪ್ರೀತಿ ಅಪೂರ್ಣ ಎಂದು. ಈಗ ನೀನೇ ನೋಡು, ನಾನು ನಿನ್ನನ್ನು ಎಷ್ಟು ಪ್ರೀತಿಸುತ್ತೇನೆ. ಎಲ್ಲರ ಮುಂದೆ ನಾನು ನಿನ್ನನ್ನು ನನ್ನ ಭಾವಿ ಪತ್ನಿ ಎಂದು ಹೇಳಿದ್ದೇನೆ ಮತ್ತು ಹಿಂದೆ ಪಂಡಿತರನ್ನು ಕರೆಸಿ ಮದುವೆಯಾಗುತ್ತೇನೆ. ನೋಡುತ್ತೇನೆ ನನ್ನನ್ನು ಯಾರು ತಡೆಯುತ್ತಾರೆ. ಅವನು ಈ ಮಾತನ್ನು ಸ್ಪಷ್ಟವಾಗಿ ತನ್ನ ತಾಯಿಗೆ ಕೇಳಿಸುವಂತೆ ಹೇಳಿದ್ದನು. ನಾನು ಆ ವ್ಯಕ್ತಿಯನ್ನು ಕೇಳಲು ಬಯಸುತ್ತಿದ್ದೆ, ಅವನ ತಲೆಯಲ್ಲಿ ಏನು ಓಡುತ್ತಿದೆ ಎಂದು. ಆದರೆ ವಾತಾವರಣ ಹಾಗಿತ್ತು. ನಾನು ಅನಿವಾರ್ಯವಾಗಿ ಮುಗುಳು ನಕ್ಕೆ ಮತ್ತು ಈ ನಾಟಕದ ಭಾಗವಾಗಬೇಕಾಯಿತು. ನನಗೆ ಯಾವುದೇ ರೀತಿಯಲ್ಲಿ ಊಟ ಮತ್ತು ಹಣ ಬೇಕಿತ್ತು. ಈಗ ಅವನು ತನ್ನ ಹಿತಾಸಕ್ತಿಗಾಗಿ ನನ್ನನ್ನು ಬಳಸಿಕೊಳ್ಳಲಿ ಅಥವಾ ಬೇರೆ ಯಾವುದೇ ಕಾರಣಕ್ಕಾಗಲಿ ನನಗೆ ಈಗ ಅದರ ಬಗ್ಗೆ ಚಿಂತೆ ಇರಲಿಲ್ಲ. ನಾನು ತಕ್ಷಣ ಹೇಳಿದೆ, ನೀವು ಹೇಳಿದಂತೆಯೇ ಆಗುತ್ತದೆ. ನೀವು ನನ್ನೊಂದಿಗೆ ಮದುವೆಯಾಗಲು ಬಯಸುವುದಾದರೆ ಅದು ಕೂಡ ಈಗಲೇ. ನಾನು ಸಿದ್ಧಲಿದ್ದೇನೆ. ಅತಿಥಿಗಳೂ ಇದ್ದಾರೆ ಮತ್ತು ಅವಕಾಶವೂ ಇದೆ. ನಾನು ನಿರಾಕರಿಸುವುದಿಲ್ಲ. ಆದರೆ ನನ್ನ ಈ ಮಾತುಗಳು ನನಗಾಗಿ ಎಷ್ಟು ದೊಡ್ಡ ಸಂಕಷ್ಟವನ್ನು ತಂದೊಡ್ಡಲಿವೆ ಎಂಬುದು ನನಗೆ ತಿಳಿದಿರಲಿಲ್ಲ. ಆಗ ಅವನು ತನ್ನ ಅಂಗರಕ್ಷಕನನ್ನು ಕರೆದನು. ಅವನು ತಕ್ಷಣ ತಲೆಬಾಗಿ ಮುಂದೆ ಬಂದನು. ಅವನು ಹೇಳಿದನು, ಹೋಗು ಮತ್ತು ತಕ್ಷಣ ಪಂಡಿತರ ವ್ಯವಸ್ಥೆ ಮಾಡು. ಸಾಕ್ಷಿಗಳನ್ನು ಕರೆ ಮತ್ತು ಮದುವೆಯ ತಯಾರಿ ಮಾಡು. ನಾನು ಈಗಲೇ ಈ ಹುಡುಗಿಯೊಂದಿಗೆ ಮದುವೆಯಾಗುತ್ತೇನೆ. ನನಗೆ ಈಗ
ಏನೋ ತಪ್ಪಾಗುತ್ತಿದೆ ಎಂಬ ಅರಿವಾಗುತ್ತಿತ್ತು. ನಾನು ಅವನ ಕೈ ಒತ್ತುತ್ತಾ ಮೆಲ್ಲನೆ ಹೇಳಿದೆ, ಸಾಹೇಬರೇ, ಇದೇನಾಗುತ್ತಿದೆ? ನಾನೊಬ್ಬ ಸಾಧಾರಣ ಮಹಿಳೆ. ನಮ್ಮ ನಡುವೆ ಏನೇ ವಿಷಯವಿದ್ದರೂ ಯೋಚಿಸಿ ಮುಂದುವರಿಯಿರಿ, ಇಲ್ಲದಿದ್ದರೆ ನೀವು ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಆಗ ಅವನು ನನ್ನ ಕಿವಿಯ ಬಳಿ ಬಗ್ಗಿ ಏನೋ ಹೇಳಿದನು. ನಾನು ಸ್ತಬ್ಧಳಾದೆ. ನಾನು ಅವನನ್ನು ನಂಬಲಾಗದೆ ನೋಡಲಾರಂಭಿಸಿದೆ. ಅವನು ಮುಗುಳು ನಗುತ್ತಾ ಹೇಳಿದನು, ಮದುವೆ ಆಗುತ್ತೀಯಾ ಅಥವಾ ಬೇರೆ ಯಾರನ್ನಾದರೂ ಕರೆಯಲೇ? ನಾನು ತಕ್ಷಣ ಹೇಳಿದೆ, ನೀವು ಹೇಳಿದಂತೆಯೇ ಆಗಲಿ. ನನ್ನ ಹೃದಯ ಜೋರಾಗಿ ಬಡಿಯಲಾರಂಭಿಸಿತು. ನಾನು ಇಂತಹ ಅನುಭವವನ್ನು ಮೊದಲು ಎಂದೂ ಅನುಭವಿಸಿರಲಿಲ್ಲ. ಅವನು ನಿಜವಾಗಿಯೂ ನನಗೆ ತನ್ನ ಕೈಗಳಿಂದ ಊಟ ತಿನ್ನಿಸಿದನು. ನಾನು ಬಯಸಿದರೂ ನನ್ನನ್ನು ತಡೆಯಲಾಗಲಿಲ್ಲ ಮತ್ತು ತಿಳಿಯದಂತೆಯೇ ಆ ನಾಟಕದ ಭಾಗವಾಗುತ್ತಾ ಹೋದೆ. ಸುಮಾರು ಅರ್ಧ ಗಂಟೆಯ ನಂತರ ಒಬ್ಬ ಪಂಡಿತರು ಮತ್ತು ಕೆಲವು ಸಾಕ್ಷಿಗಳು ಬಂದರು. ಎಲ್ಲವೂ ಒಂದು ಕನಸಿನಂತೆ ಭಾಸವಾಗುತ್ತಿತ್ತು. ಆಗ ಒಬ್ಬ ಬಲಿಷ್ಠ ವ್ಯಕ್ತಿ ಅವನ ಬಳಿ ಬಂದು ಮೆಲ್ಲನೆ ಹೇಳಿದನು, ನೀನು ಈ ರಸ್ತೆಯ ಹುಡುಗಿಯೊಂದಿಗೆ ಮದುವೆಯಾದರೆ ನಾನು ನಿನ್ನನ್ನು ನನ್ನ ಆಸ್ತಿಯಿಂದ ಹೊರಹಾಕುತ್ತೇನೆ. ನಿನ್ನ ತಲೆ ಕೆಟ್ಟಿದೆಯೇ? ನಾನು ನಿನ್ನ ತಾಯಿಗೆ ಹೇಳಿಬಿಡುತ್ತೇನೆ. ಇನ್ನು ಮುಂದೆ ನಿನಗೆ ಕೇಳದೆ ಯಾರಿಗೂ ಸಂಬಂಧದ ಬಗ್ಗೆ ಮಾತನಾಡಬಾರದು ಎಂದು. ನೀನು ಇಂತಹ ಹುಚ್ಚಾಟವೇಕೆ ಮಾಡುತ್ತಿದ್ದೀಯಾ? ಅವನು ಮುಗುಳು ನಕ್ಕನು ಮತ್ತು ಶಾಂತವಾಗಿ ಹೇಳಿದನು, ನೀವು ಏನು ಬಯಸುತ್ತೀರಿ? ನಾನು ನಿಮಗಾಗಿಯೂ ಯಾವುದಾದರೂ ಘೋಷಣೆ ಮಾಡಲೇ ಅಥವಾ ನೀವು ಸುಮ್ಮನಿರುತ್ತೀರಾ? ಅವನು ಹೇಳಿದನು, ನೀನು ತುಂಬಾ ಪಶ್ಚಾತ್ತಾಪ ಪಡುತ್ತೀಯ. ನಾನು ನಿನ್ನನ್ನು ಬಿಡುವುದಿಲ್ಲ. ನೀನು ನನ್ನ ಮರ್ಯಾದೆಯನ್ನು ಹೀಗೆ ಮಣ್ಣುಪಾಲು ಮಾಡಲು ಸಾಧ್ಯವಿಲ್ಲ. ರಾಜ್ವೀರ್, ಎಚ್ಚರಗೊಳ್ಳು. ನಿನಗೆ ಅಂತಿಮವಾಗಿ ಯಾವ ವಿಷಯದ ಕೋಪವಿದೆ? ರಾಜ್ವೀರ್ ಹೇಳಿದನು, ನಾನು ಈ ಹುಡುಗಿಯನ್ನು ಪ್ರೀತಿಸುತ್ತೇನೆ ಮತ್ತು ಇದಲ್ಲದೆ ಬೇರೆ ಯಾವ ವಿಷಯವೂ ಇಲ್ಲ. ನಡೆಯುತ್ತಿರುವುದು ನಡೆಯಲಿ ಬಿಡಿ, ಅದೇ ಉತ್ತಮ. ಪಂಡಿತರು ಹತ್ತಿರ ಬರುತ್ತಿದ್ದಂತೆ ರಾಜ್ವೀರ್ ತನ್ನ ಜಾಗದಿಂದ ಎದ್ದನು. ಅವನು ಅವರೊಂದಿಗೆ ಹಸ್ತಲಾಘವ ಮಾಡಿ ಅವರನ್ನು ಒಂದು ಕಡೆಗೆ ಕರೆದೊಯ್ದನು. ಅವರಿಬ್ಬರು ಸೇರಿ ಮದುವೆಯ ಬಗ್ಗೆ ಏನೋ ಮಾತನಾಡಲಾರಂಭಿಸಿದರು. ನನ್ನ ಬಳಿ ಕೇವಲ ನನ್ನ ತಂದೆಯ ಹೆಸರು ಮತ್ತು ವಯಸ್ಸನ್ನು ಕೇಳಲಾಯಿತು. ಇದಲ್ಲದೆ ಬೇರೆ ಯಾವುದೇ ಪ್ರಶ್ನೆ ಕೇಳಲಿಲ್ಲ. ನನ್ನ ಹೃದಯ ಬಡಿತ ತುಂಬಾ ವೇಗವಾಗಿತ್ತು. ಇದೆಲ್ಲವೂ ನನಗೆ ಒಂದು ಕನಸಿನಂತೆ ಕಾಣುತ್ತಿತ್ತು. ಹಠಾತ್ತನೆ ಯಾವುದೋ ಕಾರು ಬಂದು ನನ್ನನ್ನು ಕರೆದೊಯ್ಯುವುದು, ಇಷ್ಟು ದೊಡ್ಡ ಭವನಕ್ಕೆ ತರುವುದು ಮತ್ತು ಇಷ್ಟು ಗೌರವದಿಂದ ಕುರಿಸುವುದು, ಇದು ಯಾವುದೇ ಕನಸಿಗಿಂತ ಕಡಿಮೆ ಇರಲಿಲ್ಲ. 1.5 ವರ್ಷದ ಹಿಂದೆ ನಾನು ದುಬೈ ನೆಲದ ಮೇಲೆ ಕಾಲಿಟ್ಟಾಗ ನನ್ನ ಆಲೋಚನೆಗಳು ಕೂಡ ಹೀಗೇ ಇದ್ದವು. ನಾನು ನನ್ನ ವ್ಯವಹಾರವನ್ನು ಪ್ರಾರಂಭಿಸುತ್ತೇನೆ, ನನ್ನ ಜೀವನವನ್ನು ರೂಪಿಸಿಕೊಳ್ಳುತ್ತೇನೆ ಮತ್ತು ನಂತರ ಮದುವೆಯಾಗಿ ನೆಲೆಸುತ್ತೇನೆ. ಆದರೆ ನನಗೇನು ಗೊತ್ತು, ಅಲ್ಲಿಗೆ ಹೋದ ನಂತರ ನನ್ನ ಜೀವನವು ನಾನು ಕಲ್ಪಿಸಿಕೊಳ್ಳಲು ಸಾಧ್ಯವಾಗದಷ್ಟು ಒಂದು ದುರಂತವಾಗಿ ಬದಲಾಗುತ್ತದೆ ಎಂದು. ಕೆಲವೇ ನಿಮಿಷಗಳ ನಂತರ ಪೂಜಾರಿ ಮತ್ತು ರಾಜ್ವೀರ್ ನನ್ನ ಹತ್ತಿರವೇ ಬಂದರು. ಸಾಕ್ಷಿಗಳು ಕೂಡ ನಮ್ಮ ಹತ್ತಿರವೇ ಕುಳಿತಿದ್ದರು. ಅತಿಥಿಗಳು ಕೂಡ ನಮ್ಮ ಸುತ್ತಲೂ ಒಂದು ವೃತ್ತದಲ್ಲಿ ಜಾಗ ಮಾಡಿಕೊಂಡಿದ್ದರು. ಈ ಮದುವೆ ನಿಜವಾಗಿಯೂ ನಡೆಯುತ್ತಿದೆ ಎಂದು ನನಗೆ ನಂಬಲಾಗಲಿಲ್ಲ. ರಾಜ್ವೀರ್ನ ಆ ಪಿಸುಮಾತು ನೆನಪಾಗುತ್ತಿದ್ದಂತೆ ನನ್ನ ಕೈಕಾಲುಗಳ ಕೆಲವು ಕ್ಷಣ ನಡುಗಿದವು. ಕಣ್ಣುಗಳಲ್ಲಿ ತೇವಾಂಶ ತುಂಬಿಕೊಂಡಿತು. ನನ್ನ ಹಳೆಯ ಜೀವನ ಚಲನಚಿತ್ರದಂತೆ ಕಣ್ಣ ಮುಂದೆ ಸುಳಿದಾಡಿತು. ನಾನು ಕಣ್ಣುರೆಪ್ಪಿಗಳನ್ನು ಮಿಟಿಗಿಸಿ ಆ ತೇವಾಂಶವನ್ನು ಒಳಗೆ ಅದುಮಿಟ್ಟುಕೊಂಡೆ. ಪಂಡಿತರು ಹೇಳಿದರು, ವಂಶಿಕಾ, ಅಗ್ನಿಸಾಕ್ಷಿಯಾಗಿ ನಿನ್ನ ಮದುವೆ ರಾಜ್ವೀರ್ನೊಂದಿಗೆ ನೆರವೇರಿಸಲಾಗುತ್ತಿದೆ. ಕನ್ಯಾದಾನದ ಸಮಯದಲ್ಲಿ ನನ್ನ ಕೈಗಳು ನಡುಗುತ್ತಿದ್ದರು. ಅಗ್ನಿಯ 7 ಸುತ್ತುಗಳನ್ನು ಪೂರ್ಣಗೊಳಿಸಿದವು. ಮದುವೆ ಮುಗಿಯುತ್ತಿದ್ದಂತೆ ಪಂಡಿತರು ಆಶೀರ್ವಾದ ಕೊಡಿಸಿದರು ಮತ್ತು ನಂತರ ಶುಭಾಶಯಗಳ ಸುರಿಮಳೆ ಪ್ರಾರಂಭವಾಯಿತು. ಜನರು ಬಂದು ಅಭಿನಂದನೆಗಳು ಎಂದು ಹೇಳಿ ಹೋಗುತ್ತಿದ್ದರು. ಮದುವೆಯ ಎಲ್ಲಾ ಶಾಸ್ತ್ರಗಳು ಮುಗಿದ ನಂತರ ನಾನು ತಲೆ ತಗ್ಗಿಸಿ ಕುಳಿತೆ. ನನ್ನ ಮನಸ್ಸು ಅಲ್ಲಿಂದ ಓಡಿ ಹೋಗಲು ಬಯಸುತ್ತಿತ್ತು. ಆದರೆ ಪರಿಸ್ಥಿತಿ ಹಾಗಿತ್ತು. ನಾನು ಅಲ್ಲಾಡಲೂ ಸಾಧ್ಯವಿರಲಿಲ್ಲ. ಸ್ವಲ್ಪ ಸಮಯದ ನಂತರ ರಾಜ್ವೀರ್ ಹೇಳಿದನು, ಬನ್ನಿ, ನಾನು ನಿಮ್ಮನ್ನು ಕೋಣೆಯಲು ಬಿಟ್ಟು ಬರುತ್ತೇನೆ. ನೀವು ವಿಶ್ರಾಂತಿ ಪಡೆಯಿರಿ. ನಂತರ ನಾನು ಭೇಟಿಯಾಗುತ್ತೇನೆ. ನಾನು ಕಷ್ಟಪಟ್ಟು ತಲೆ ಅಲ್ಲಾಡಿಸಿದೆ. ಅವನು ನನ್ನ ಕೈ ಹಿಡಿದು ಮೆಟ್ಟಿಲುವಲ ಕಡೆಗೆ ನಡೆದನು. ಒಂದು ಕೋಣೆಯ ಬಾಗಿಲು ತೆರೆದು ಹೇಳಿದನು, ಒಳಗೆ ಹೋಗಿ ಶಾಂತಿಯಿಂದ ಸೋಫಾದ ಮೇಲೆ ಕುಳಿತುಕೊಳ್ಳಿ. ನನಗೆ ಸುಮಾರು ಅರ್ಧ ಗಂಟೆ ಬೇಕಾಗುತ್ತದೆ. ನಂತರ ಬಂದು ನಿಮ್ಮೊಂದಿಗೆ ಮಾತನಾಡುತ್ತೀನಿ. ಹೀಗೆ ಹೇಳಿ ಅವನು ಕೆಳಗೆ ಹೋದನು. ನಾನು ಬಡಿಯುತ್ತಿರುವ ಹೃದಯದೊಂದಿಗೆ ಒಳಗೆ ಪ್ರವೇಶಿಸಿದೆ. ಕೋಣೆಯಲ್ಲಿ ಕಣ್ಣಾಡಿಸಿದರೆ ಅದು ಯಾವುದೋ ಚಿಕ್ಕ ಅರಮನೆಯಂತೆ ಕಾಣಿಸಿತು. ಇಷ್ಟು ಭವ್ಯವಾದ ಕೋಣೆಯನ್ನು ನಾನು ಹಿಂದೆಂದೂ ನೋಡಿರಲಿಲ್ಲ. ಗೋಡೆಯ ಮೇಲೆ ಅವನ ದೊಡ್ಡ ಫೋಟೋ ನೇತು ಹಾಕಲಾಗಿತ್ತು. ಅದರಲ್ಲಿ ಅವನು ದುಬೈನ ಒಂದು ಐಷಾರಾಮಿ ರೆಸ್ಟೋರೆಂಟ್ನ ಮುಂದೆ ನಿಂತಿದ್ದನು. ಕೋಣೆ ಅತ್ಯಂತ ಸುಸಜ್ಜಿತವಾಗಿತ್ತು. ಮೃದುವಾದ ಹಾಸಿಗೆ, ಸುಂದರವಾದ ಪರದೆಗಳು ಮತ್ತು ದುಬಾರಿ ಅಲಂಕಾರ. ನಾನು ಶಾಂತಿಯಿಂದ ಅವನ ಆಲಿಶಾನ್ ಸೋಫಾದ ಮೇಲೆ ಕುಳಿತು ಅವನನ್ನು ಕಾಯಲಾರಂಭಿಸಿದೆ. ಜೀವನ ಈ ರೀತಿ ಬದಲಾಗುತ್ತದೆ ಎಂದು ನಾನು ಎಂದೂ ಯೋಚಿಸಿರಲಿಲ್ಲ.
ರಸ್ತೆಗಳಲ್ಲಿ ರಾತ್ರಿ ಕಳೆಯುತ್ತಿದ್ದ ಹುಡುಗಿ ಇಂದು ಅರಮನೆಯಲ್ಲಿ ಒಬ್ಬಂಟಿಯಾಗಿ ಕುಳಿತಿದ್ದಳು. ಸ್ವಲ್ಪ ಸಮಯದ ನಂತರ ಹೊರಗಿನಿಂದ ಗದ್ದಲ ಕೇಳಿಸಿತು. ಹೋಗಿ ನೋಡೋಣ ಎನಿಸಿತು. ಆದರೆ ನಾನು ನನ್ನನ್ನು ತಡೆದೆ. ಕಾರಣವಿಲ್ಲದೆ ಹೊರಗೆ ಬಂದರೆ ಬಹುಶಃ ಅವನು ಕೋಪಗೊಳ್ಳಬಹುದು. ನಾನು ಈಗ ಬೇರೆ ಯಾವುದೇ ಉಪಕಾರವನ್ನೂ ಬಯಸುತ್ತಿರಲಿಲ್ಲ. ಸುಮಾರು ಅರ್ಧಗಂಟೆಯ ನಂತರ ಬಾಗಿಲಿನ ಮೇಲೆ ಟೊಕ್ಕೆ ಬಿತ್ತು. ರಾಜ್ವೀರ್ ಬಂದಿರಬಹುದು ಅಂದುಕೊಂಡೆ. ಆದರೆ ಒಬ್ಬ ಕೆಲಸದಾಕೆ ಇದ್ದಳು. ಅವಳು ಹೇಳಿದಳು, ಮೇಡಂ, ನೀವು ವಿಶ್ರಾಂತಿ ಪಡೆಯಿರಿ. ಸಾಹೇಬರು ಬೆಳಿಗ್ಗೆ ಬರುತ್ತಾರೆ ಎಂದು ಹೇಳಿದ್ದಾರೆ. ಅವರು ಒಂದು ಕೆಲಸದ ಮೇಲೆ ಹೊರಗೆ ಹೋಗುತ್ತಿದ್ದಾರೆ. ಒಳಗಿನಿಂದ ಬಾಗಿಲು ಹಾಕಿಕೊಳ್ಳಿ. ಏನೇ ಬೇಕಿದ್ದರೂ ಬೆಡ್ ಪಕ್ಕದಲ್ಲಿರುವ ಫೋನ್ನಿಂದ ತರಿಸಿಕೊಳ್ಳಬಹುದು. ನಾನು ಮೌನವಾಗಿ ತಲೆ ಅಲ್ಲಾಡಿಸಿ ಹಾಸಿಗೆಯ ಮೇಲೆ ಮಲಗಿದೆ. ಇಷ್ಟು ಮೃದುವಾದ ಹಾಸಿಗೆಯನ್ನು ನಾನು ಜೀವನದಲ್ಲಿ ಎಂದೂ ನೋಡಿರಲಿಲ್ಲ. ಹಿಂದೂಸ್ತಾನದಲ್ಲಿ ನನ್ನ ಸ್ವಂತ ಮನೆಯಿತ್ತು, ಸ್ವಂತ ಕುಟುಂಬ. ಅಲ್ಲಿ ತುಂಬ ಗೌರವ ಸಿಗುತ್ತಿತ್ತು. ಎಂದೂ ಅವಮಾನ ಸಹಿಸಿರಲಿಲ್ಲ. ಆದರೆ ಇಷ್ಟು ಸುಂದರವಾದ ಹಾಸಿಗೆ ಅಲ್ಲಿಯೂ ಇರಲಿಲ್ಲ. ಮಲಗಿದ್ದ ತಕ್ಷಣ ನಾನು ಗಾಢನಿದ್ರೆಗೆ ಜಾರಿದೆ. ಜೀವನದ ವೇಗ ಎಂದೂ ನಿಲ್ಲಲಿಲ್ಲ ಮತ್ತು ಬಹುಶಃ ಎಂದೂ ನಿಲ್ಲುವುದಿಲ್ಲ. ಬೆಳಗಿನ ಜಾವ ನನ್ನ ಕಣ್ಣು ತೆರೆಯಿತು. ಮೊದಲು ಕೆಲವು ಕ್ಷಣ ನಾನು ಎಲ್ಲಿದ್ದೇನೆ ಎಂಬುದೂ ಅರ್ಥವಾಗಲಿಲ್ಲ. ನಂತರ ನಿಧಾನವಾಗಿ ಪ್ರಜ್ಞೆ ಬಂತು ಮತ್ತು ರಾತ್ರಿಯ ಪ್ರತಿಯೊಂದು ದೃಶ್ಯ ನೆನಪಾಗಲಾರಂಭಿಸಿತು. ನಾನು ಮೌನವಾಗಿ ಮತ್ತೆ ಹಾಸಿಗೆಯ ಮೇಲೆ ಕುಳಿತೆ. ಕೆಲವು ಕ್ಷಣಗಳ ನಂತರ ಮನಸ್ಸಿನಲ್ಲಿ ಒಂದು ವಿಚಾರ ಬಂತು. ಈಗ ನಾನು ಪ್ರಾರ್ಥನೆ ಮಾಡಬೇಕೇ? ಆ ಸಮಯದಲ್ಲಿ ನನ್ನ ಉಡುಪು ನಾನು ಯಾವುದೋ ಪವಿತ್ರ ಮತ್ತು ಗೌರವಾನ್ವಿತ ಸ್ಥಳದಲ್ಲಿ ಇರಲು ಅನುಮತಿ ನೀಡುತ್ತಿರಲಿಲ್ಲ. ಹಠಾತ್ತಾಗಿ ನನ್ನ ನಜರ್ ಇಂಟರ್ಕಾಮ್ ಮೇಲೆ ಹೋಯಿತು. ಆಗ ನನಗೆ ಆ ಕೆಲಸದಾಕೆಯ ಮಾತು ನೆನಪಾಯಿತು. ನಿಮಗೆ ಯಾವುದೇ ವಸ್ತುವಿನ ಅವಶ್ಯಕತೆ ಇದ್ದರೆ ನೀವು ಇಂಟರ್ಕಾಮ್ ಮೂಲಕ ಕರೆಯಬಹುದು. ನಾನು ಸಂಕೋಚದಿಂದ ಇಂಟರ್ಕಾಮ್ ಎತ್ತಿ ಕಿವಿಗೆ ಇಟ್ಟುಕೊಂಡೆ. ಕೆಲವು ಸೆಕೆಂಡುಗಳಲ್ಲಿ ಇನ್ನೊಂದು ಕಡೆಯಿಂದ ಒಬ್ಬ ಮಹಿಳೆಯ ಸಣ್ಣ ಧ್ವನಿ ಕೇಳಿಸಿತು. ಹೇಳಿ ಮೇಡಂ, ಏನು ಬೇಕು? ಸ್ವಲ್ಪ ತಡೆದು ನಂತರ ಧೈರ್ಯ ಮಾಡಿ ಹೇಳಿದೆ. ನನಗೆ ಸ್ನಾನದ ಸೋಪು, ಸಲ್ವಾರ್ ಕಮೀಜ್ ಮತ್ತು ತಲೆ ಮುಚ್ಚಿಕೊಳ್ಳಲು ಒಂದು ಶಾಲು ಬೇಕು. ಇದು ಸಿಗಬಹುದೇ? ಅವಳು ಉತ್ತರಿಸಿದಳು. ಆಗಲಿ ಮೇಡಂ, ನಾನು ಈಗಲೇ ಕಳುಹಿಸುತ್ತೇನೆ. ಬೇರೆ ಏನಾದರೂ ಬೇಕಿದ್ದರೆ ಹೇಳಿ. ನಾನು ಸರಳವಾಗಿ ಹೇಳಿದೆ, ಸದ್ಯಕ್ಕೆ ಇಷ್ಟು ಸಾಕು ಎಂದು ಸುಮ್ಮನಾದೆ. ಸುಮಾರು 10 ನಿಮಿಷದ ನಂತರ ಬಾಗಿಲಿನ ಮೇಲೆ ಟೊಕ್ಕೆ ಬಿತ್ತು. ಬಾಗಿಲು ತೆರೆದುದಂತೆ ಒಬ್ಬ ಮಹಿಳೆ ಒಳಗೆ ಬಂದಳು. ಅವಳ ಕೈಯಲ್ಲಿ ಆ ಎಲ್ಲಾ ವಸ್ತುಗಳಿದ್ದವು: ಸೋಪು, ತಲೆ ಮುಚ್ಚುವ ಶಾಲು ಮತ್ತು ಬಟ್ಟೆಗಳು. ನಾನು ತಕ್ಷಣ ಎದ್ದು ನಿಂತು ಅವಳ ಕಡೆಗೆ ಹೋದೆ. ಅವಳು ಮುಗುಳ್ನಗುತ್ತಾ ಹೇಳಿದಳು, ನಿಮಗೆ ಬಾತ್ರೂಮ್ ಸಿಸ್ಟಮ್ ಬಳಸಲು ಬರುವುದಿಲ್ಲವೇನು? ಹೇಳಿದರೆ ನಾನು ಆನ್ ಮಾಡಿಕೊಡುತ್ತೇನೆ. ನಾನು ತಕ್ಷಣ ಹೇಳಿದೆ, ಸ್ವಲ್ಪ ಸಮಯದ ಮೊದಲು ನಾನು ಹೋಗಿದ್ದೆ, ಆದರೆ ಅಲ್ಲಿನ ರೀತಿ ನೋಡಿ ನಾನು ಹಿಂತಿರುಗಿದೆ. ಆ ಮಹಿಳೆ ನನ್ನೊಂದಿಗೆ ಒಳಗೆ ಬಂದು ಬಹಳ ತಾಳ್ಮೆಯಿಂದ ಎಲ್ಲವನ್ನೂ ಅರ್ಥಮಾಡಿಸಿದಳು. ನಾನು ಗಮನವಿಟ್ಟು ಒಂದೊಂದೇ ವಿಷಯ ಕಲಿತೆ. ಏಕೆಂದರೆ ಕೆಲವು ದಿನ ನಾನು ಇಲ್ಲಿಯೇ ಇರಬೇಕಿತ್ತು. ಹಾಗಾಗಿ ಇಲ್ಲಿನ ರೀತಿ ರಿವಾಜುಗಳನ್ನು ತಿಳಿಯುವುದು ಅಗತ್ಯವಾಗಿತ್ತು. ಅವಳು ಎಲ್ಲವನ್ನೂ ವಿವರಿಸಿ ಹೊರಟು ಹೋದಳು. ನಾನು ಶಾಂತಿಯಿಂದ ಸ್ನಾನ ಮಾಡಿದೆ. ನಂತರ ಬಟ್ಟೆ ಬದಲಿಸಿ ಹೊರಗೆ ಬಂದೆ. ಕನ್ನಡಿಯಲ್ಲಿ ನನ್ನನ್ನು ನೋಡಿಕೊಂಡಾಗ ಕಣ್ಣುಗಳಲ್ಲಿ ಹಗುರವಾದ ತೇವಾಂಶ ತುಂಬಿಕೊಂಡಿತು. 1.5 ವರ್ಷದ ನಂತರ ನಾನು ಹಳೆಯ ನನ್ನನ್ನು ನೋಡುತ್ತಿದ್ದೇನೆ ಎಂದಿ ಭಾಸವಾಯಿತು. ನಗುತ್ತಿದ್ದವಳು, ತನ್ನ ಮನೆಯವರೊಂದಿಗೆ ನೆಮ್ಮದಿ ಮತ್ತು ಗೌರವದ ಜೀವನ ನಡೆಸುತ್ತಿದ್ದವಳು. ನನ್ನ ಕೇವಲ ಒಂದು ತಪ್ಪು ನನ್ನನ್ನು ಅಲ್ಲಿಗೆ ತಲುಪಿಸಿತ್ತು. ನಾನು ದೀರ್ಘ ಉಸಿರು ತೆಗೆದು ಶಾಲನ್ನು ತಲೆಯ ಮೇಲೆ ಹೊದ್ದು ಮೌನವಾಗಿ ಪ್ರಾರ್ಥಿಸಿದೆ. ಬೆಳಗಿನ ಪ್ರಾರ್ಥನೆ ಮುಗಿಸಿದ ನಂತರ ನಾನು ಕೈ ಜೋಡಿಸಿ ತಲೆ ಬಾಗಿದಾಗ ನನ್ನ ಕಣ್ಣುಗಳಿಂದ ಕಣ್ಣೀರು ತನ್ನಾಗಿಯೇ ಹರಿಯಲಾರಂಭಿಸಿತು. ನಾನು ದೇವರೊಂದಿಗೆ ಹೇಳಿದೆ, ಹೇ ನನ್ನ ಪಾಲಕನೇ, ನಾನು ಎಂತಹ ಮಹಿಳೆ ಎಂಬುದು ನಿನಗೆಲ್ಲಾ ತಿಳಿದಿದೆ. ಆದರೂ ನಾನು ಮಾಡಿದ ಪ್ರತಿಯೊಂದು ಪಾಪ, ಪ್ರತಿಯೊಂದು ತಪ್ಪಿಗಾಗಿ ಕ್ಷಮೆಯಾಚಿಸುತ್ತೇನೆ. ನನಗೆ ಗೊತ್ತಿಲ್ಲ ನನ್ನೊಂದಿಗೆ ಆಗಿದ್ದು ಸರಿಯೋ ಅಥವಾ ತಪ್ಪೋ ಎಂದು. ಆದರೆ ಇದು ನನ್ನ ಒಳಿತಿಗಾಗಿಟ್ಟರೆ ನನ್ನನ್ನು ಅದೇ ವ್ಯಕ್ತಿಯೊಂದಿಗೆ ಜೋಡಿಸಿಡು. ನೀನು ನನಗೆ ಗೌರವ ನೀಡಿದ್ದರೆ ನನ್ನ ಮರ್ಯಾದೆಯನ್ನು ರಕ್ಷಿಸು. ನಾನು ಇಲ್ಲಿಯೇ ಈ 4 ಗೋಡೆಗಳ ನಡುವೆ ಇರಲು ಬಯಸುತ್ತೇನೆ. 2 ಹೊತ್ತಿನ ಊಟ ಸಿಕ್ಕರೆ ಸಾಕು, ಬೇರೆ ಆಧಾರದ ಅವಶ್ಯಕತೆ ಇಲ್ಲ. ನನಗೆ ಕೇವಲ ಒಂದು ಗೌರವಾನ್ವಿತ ಜೀವನ ಬೇಕು. ಅಥವಾ, ಹೇ ನನ್ನ ದೇವರೇ, ನನ್ನನ್ನು ನನ್ನ ದೇಶಕ್ಕೆ ವಾಪಸ್ಸು ಕರೆದು ಹೋಗು. ದಯವಿಟ್ಟು ಏನಾದರೂ ಮಾಡು. ನನಗೆ ಗೊತ್ತು ನಾನು ಬಹಳ ದಿನಗಳ ನಂತರ ನಿನ್ನ ದ್ವಾರಕ್ಕೆ ಬಂದಿದ್ದೇನೆ. ಆದರೂ ಅದೇ ಸತ್ಯ ಮತ್ತು ನಿಷ್ಠೆಯಿಂದ ಕೇಳುತ್ತಿದ್ದೇನೆ, ಹೇಗೆ ಪ್ರತಿ ಬಾರಿ ಕೇಳುತ್ತಿದ್ದೇನೋ ಹಾಗೆ. ತುಂಬ ಹೊತ್ತು ತಲೆ ತಗ್ಗಿಸಿ ಪ್ರಾರ್ಥನೆ ಮಾಡುತ್ತಿದ್ದೆ ಮತ್ತು ನಂತರ ಯಾವಾಗ ನಿದ್ದೆ ಬಂತು ನನಗೆ ತಿಳಿಯಲಿಲ್ಲ. ಬಹುಶಃ ಇಷ್ಟು ದಿನಗಳ ನಂತರ ಮನಸ್ಸಿಗೆ ಶಾಂತಿ ಸಿಕ್ಕಿತ್ತು. ಅದಕ್ಕೆ ಕಣ್ಣುಗಳು ತನ್ನಾಗಿಯೇ ಮುಚ್ಚಿಕೊಂಡವು. ಸಮಯ ನಿಧಾನವಾಗಿ ಕಳೆಯುತ್ತಿತ್ತು. ನನ್ನ ಕಣ್ಣು ಸುಮಾರು 10 ಗಂಟೆಗೆ ಯಾರೋ ಕರೆಯುವ ಶಬ್ದದಿಂದ ತೆರೆಯಿತು. ಯಾರೋ ನನ್ನ ಹತ್ತಿರ ಕುಳಿತು ನನ್ನನ್ನು ಕರೆಯುತ್ತಿರುವಂತೆ ಭಾಸವಾಯಿತು.
ಕಣ್ಣು ತೆರೆದ ತಕ್ಷಣ ಎದುರಿಗೆ ರಾಜ್ವೀರ್ ಮಂಡಿಯೂರಿ ಕುಳಿತಿದ್ದನು. ನಾನು ಗಾಬರಿಯಾಗಿ ತಟ್ಟಂತೆ ಎದ್ದು ಕುಳಿತೆ. ಅವನು ನನ್ನನ್ನು ನೋಡಿ ಹೇಳಿದನು, ನೀನು ನೆಲದ ಮೇಲೆ ಏಕೆ ಮಲಗಿದ್ದೆ? ನಾನೇ ಹೇಳಿದ್ದನಲ್ಲ, ಹಾಸಿಗೆಯ ಮೇಲೆ ಮಲಗು ಎಂದು. ಅವನ ಮಾತು ಕೇಳಿ ನಾನು ಹೇಳಿದೆ, ನಾನು ಹಾಸಿಗೆಯ ಮೇಲೆ ಇದ್ದೆ. ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಯಾವಾಗ ನಿದ್ದೆ ಬಂತು? ತಿಳಿಯಲಿಲ್ಲ. ನನ್ನ ಮಾತು ಕೇಳಿ ಅವನು ಮೆಲ್ಲನೆ ಮುಗುಳ್ನಕ್ಕನು ಮತ್ತು ಹೇಳಿದನು, ಬಹುಶಃ ಹಲವು ದಿನಗಳ ನಂತರ ನೀನು ನಿಜಲಾದ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿರಬೇಕು. ಅದಕ್ಕೆ ಇಷ್ಟು ಸಿಹಿಯಾದ ನಿದ್ದೆ ಬಂದಿದೆ. ಅವನ ಧ್ವನಿ ತುಂಬಾ ನಮ್ರವಾಗಿತ್ತು. ಕೋಣೆಗೆ ಬಂದ ನಂತರ ಅವನು ಟೀಕೆ ಮಾಡುತ್ತಾನೆಂದು ನಾನು ಅಂದುಕೊಂಡಿದ್ದೆ. ಆದರೆ ಹಾಗೇನೂ ಆಗ್ಲಿಲ್ಲ. ನಾನು ತಲೆ ತಗ್ಗಿಸಿ ಹೇಳಿದೆ, ಬಟ್ಟೆಗಳಿರಲಿಲ್ಲ ಮತ್ತು ದೇವರ ಬಳಿ ಅಂತಹ ಬಟ್ಟೆಗಳಲ್ಲಿ ಹೋಗಲು ಸಾಧ್ಯವಿರಲಿಲ್ಲ. ಬೆಳಿಗ್ಗೆ ನಾನು ಕೆಲಸದಾಕಿಗೆ ಹೇಳಿದೆ. ಅವಳು ತಂದುಕೊಟ್ಟಳು. ನಿಮಗೆ ಬೇಸರವಾಗಲಿಲ್ಲ ತಾನೇ? ಅವನು ತಲೆಯಲ್ಲಾಡಿಸುತ್ತಾ ಹೇಳಿದನು, ಇಲ್ಲ, ಖಂಡಿತ ಇಲ್ಲ. ನೀನು ಪರಿಸ್ಥಿತಿಯನ್ನು ನಿಭಾಯಿಸಿಕೊಂಡಿದ್ದಕ್ಕೆ ನಾನು ನಿನಗೆ ಆಭಾರಿಯಾಗಿದ್ದೇನೆ. ಇರಲಿ, ಈಗ ನಾನು ನಿನಗೆ ಕೆಲವು ಮುಖ್ಯ ವಿಷಯಗಳನ್ನು ವಿವರಿಸಲು ಬಯಸುತ್ತೇನೆ. ಮೊದಲು ಏನಾದರೂ ತಿನ್ನೋಣ, ನಂತರ ಕುಳಿತು ಮಾತನಾಡೋಣ. ನಾನು ತಲೆಯಲ್ಲಾಡಿಸಿ ಒಪ್ಪಿಗೆ ನೀಡಿದೆ. ಸತ್ಯ ಹೇಳಬೇಕೆಂದರೆ ಆ ಸಮಯದಲ್ಲಿ ನನಗೆ ತುಂಬಾ ಹಸಿವಾಗಿತ್ತು. ಸ್ವಲ್ಪ ಸಮಯದಲ್ಲೇ ತಿಂಡಿ ಬಂತು. ಈ ಸಮಯದಲ್ಲಿ ನಾನು ತಯಾರಾಗಿದ್ದೆ ಕೂಡ. ನಾವಿಬ್ಬರೂ ಜೊತೆಯಾಗಿ ಕುಳಿತು ತಿಂಡಿ ತಿಂದೆವು. ನಮ್ಮ ನಡುವೆ ಸ್ವಲ್ಪ ಅಂತರವಿತ್ತು. ನಾನು ಬಯಸಿದ್ದರೂ ಅವನ ಹತ್ತಿರ ಕುಳಿತುಕೊಳ್ಳಲು ಸಾಧ್ಯವಾಗಲಿಲ್ಲ, ಏಕೆಂದರೆ ನನಗೆ ಅವನು ಪರಿಚಯವೇ ಇರಲಿಲ್ಲ. ತಿಂಡಿಯ ನಂತರ ಅವನು ಹೇಳಿದನು, ನಿನಗೆ ಸ್ನಾನ ಇತ್ಯಾದಿಗಳಿಗೆ ಹೋಗಬೇಕಾದರೆ ಹೋಗಿ ಬಾ, ಏಕೆಂದರೆ ಈಗ ನಾನು ಮಾತನಾಡಬೇಕು ಮತ್ತು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ. ನಾನು ಮೆಲ್ಲನೆ ಹೇಳಿದೆ, ನೀವು ಹೇಳಿ ಸಾಕು, ನಾನು ಎಲ್ಲಿಗೂ ಹೋಗಲು ಬಯಸುವುದಿಲ್ಲ, ಕೇವಲ ಕೇಳಿಸಿಕೊಳ್ಳಲು ಬಯಸುತ್ತೇನೆ. ಅವನು ನೇರವಾಗಿ ಕುಳಿತು ಹೇಳಿದನು, ನನ್ನ ಹೆಸರು ರಾಜ್ವೀರ್ ಖನ್ನಾ. ಈ ಹವೇಲಿ ನನ್ನದು. ನಾನು ಮತ್ತು ನನ್ನ ತಂದೆ ಸೇರಿ ಒಂದು ಕಂಪನಿಯನ್ನು ನಡೆಸುತ್ತಿದ್ದೇವೆ. ನನ್ನ ತಾಯಿ ಮಲತಾಯಿ. ಅವರ ಇಚ್ಛೆಯಂತೆ ನಾನು ಮದುವೆಯಾಗಲು ಸಾಧ್ಯವಾಗಲಿಲ್ಲ, ಏಕೆಂದರೆ ಅವರು ತುಂಬಾ ದುರಾಸೆಯ ಸ್ವಭಾವದವರು. ನನ್ನ ಜೀವನದಲ್ಲಿ ಯಾರಾದರೂ ಸ್ತ್ರೀ ಬಂದರೂ ಅವಳನ್ನು ನೋಡಿ ಅವರು ದುರಾಸೆಗೆ ಬೀಳುತ್ತಾರೆ. ಆದ್ದರಿಂದ ನಾನು ಒಂದು ದೊಡ್ಡ ನಿರ್ಧಾರ ತೆಗೆದುಕೊಂಡೆ. ರಾತ್ರಿ ಯಾರಾದರೂ ಯುವತಿಯನ್ನು ನನ್ನ ಕೋಣೆಗೆ ಕಳುಹಿಸಿ ನನ್ನನ್ನು ಬದ್ನಾಮ್ ಮಾಡುವುದು ಮತ್ತು ಅದೇ ಹುಡುಗಿಯನ್ನೇ ಮದುವೆಯಾಗುವಂತೆ ಒತ್ತಾಯಿಸುವುದು ಅವರ ಉದ್ದೇಶವಾಗಿತ್ತು. ಆದರೆ ನಮ್ಮ ಕುಟುಂಬದಲ್ಲಿ ಇಂತಹ ವಿಷಯಗಳನ್ನು ತುಂಬಾ ಗಂಭೀರವಾಗಿ ಪರಿಗಣಿಸಲಾಗುತ್ತದೆ. ನನಗೆ ಈ ವಿಷಯ ನನ್ನ ಒಬ್ಬ ಕೆಲಸದವನಿಂದ ತಿಳಿಯಿತು. ವಾಸ್ತವವಾಗಿ ನಾನು ಮದುವೆಯಾಗಲು ಬಯಸಿದ್ದೆ, ಆದರೆ ಕೇವಲ ಔಪಚಾರಿಕವಾಗಿ. ಆದ್ದರಿಂದ ನಾನು ಅಂತಹ ಯುವತಿಯ ಹುಡುಕಾಟದಲ್ಲಿದ್ದೆ. ಕೆಲವು ತಿಂಗಳುಗಳವರೆಗೆ ನನ್ನೊಂದಿಗೆ ಮದುವೆಯಾಗಿ ನಂತರ ದೂರವಾಗಬೇಕು. ಆದರೆ ಅಂತಹ ಹುಡುಗಿ ಸಿಗಲಿಲ್ಲ. ನಾನು ಚಿಂತೆಯಲ್ಲಿ ಅಲ್ಲೆದಾಡುತ್ತಿದ್ದೆ. ಆಗ ನನ್ನ ನಜರು ನಿನ್ನ ಮೇಲೆ ಬಿತ್ತು. ಆ ಸಮಯದಲ್ಲಿ ನನ್ನ ಮನಸ್ಸಿನಲ್ಲಿ ಕೇವಲ ವ್ಯಾವಹಾರಿಕ ಆಲೋಚನೆ ಇತ್ತು. ಆದ್ದರಿಂದ ನಾನು ನಿನ್ನನ್ನು ಆಯ್ಕೆ ಮಾಡಿದೆ. ನಾನು ನಿನ್ನನ್ನು ಕಳೆದ ರಾತ್ರಿ 5 ಲಕ್ಷದ ಆಫರ್ ನೀಡಿದ್ದೆ. ಆದರೆ ಈಗ ನಾನು 10 ಲಕ್ಷ ನೀಡುತ್ತೇನೆ. ಒಂದು ವೇಳೆ ನೀನು 4 ತಿಂಗಳವರೆಗೆ ನನ್ನ ಜೊತೆ ಇದ್ದರೆ. ನಾನು ನನ್ನ ಕುಟುಂಬಕ್ಕೆ ತೋರಿಸಲು ಬಯಸುತ್ತೇನೆ, ನೀನು ಯಾರೋ ಸಾಧಾರಣ ಹುಡುಗಿಯಲ್ಲ, ಬದಲಾಗಿ ನನ್ನ ನಿಜವಾದ ಆಯ್ಕೆ. ಮತ್ತು ನಾವು 1.5 ವರ್ಷದಿಂದ ಜೊತೆಯಾಗಿದ್ದೇವೆ. ನಾನು ಶಾಂತ ಸ್ವರದಲ್ಲಿ ಹೇಳಿದೆ. 1.5 ವರ್ಷವೇ ಏಕೆ ಹೇಳಲು ಬಯಸುತ್ತೀರಿ ನೀವು? 2 ವರ್ಷವೂ ಹೇಳಬಹುದಲ್ಲವೇ? ಯಾಕೋ ಏನೋ ನನಗೆ ಯಾವುದೋ ಅನಾಹುತದ ಮುನ್ಸೂಚನೆ ಸಿಕ್ಕಿತು. ಕೆಲವು ಕ್ಷಣಗಳವರೆಗೆ ಅವನ ಮುಖದ ಮೇಲೆ ಒಂದು ನೆರಳು ಹಾದುಹೋಯಿತು. ಅವನು ಮಾತನ್ನು ಬದಲಿಸುತ್ತಾ ಹೇಳಿದನು, ಇಲ್ಲ, ಸುಮ್ಮನೆ ನಾನು ಹಾಗೆ ಹೇಳಿದೆ. ಇರಲಿ, ಸದ್ಯಕ್ಕೆ ನಾನು ನಿನಗೆ 2 ಲಕ್ಷ ನೀಡುತ್ತೇನೆ ಮತ್ತು ನಂತರ ಸ್ವಲ್ಪ ಸ್ವಲ್ಪ ಹಣ ನೀಡುತ್ತಿರುತ್ತೇನೆ. ಒಂದು ವೇಳೆ ನೀನು ನಟನೆಯಲ್ಲಿ ಒಳ್ಳೆಯ ಕೆಲಸ ತೋರಿಸಿದರೆ ನಾನು ನಿನಗೆ 10 ಲಕ್ಷಕ್ಕಿಂತಲೂ ಹೆಚ್ಚು ನೀಡಬಹುದು. ನೀನು ನಿನ್ನ ಜೀವನವನ್ನು ಉತ್ತಮಗೊಳಿಸಿಕೊಳ್ಳಬಹುದು ಮತ್ತು ನಾನು ನಿನಗಾಗಿ ಇನ್ನೊಂದು ಒಳ್ಳೆಯ ಕೆಲಸ ಮಾಡಬಲ್ಲೆ. ನಿನಗೆ ಒಂದು ಒಳ್ಳೆಯ ಜಾಗದಲ್ಲಿ ಕೆಲಸ ಕೊಡಿಸುತ್ತೇನೆ. ಇದರಿಂದ ನೀನು ಜೀವನಪೂರ್ತಿ ಸುರಕ್ಷಿತ ಮತ್ತು ಗೌರವಾನ್ವಿತ ಜೀವನ ನಡೆಸಬಹುದು. ಅವನ ಮಾತುಗಳನ್ನು ಕೇಳಿ 1.5 ವರ್ಷದ ನಂತರ ನನ್ನ ಜೀವನ ಬದಲಾದಂತಾಯಿತು. ನಾನವನನ್ನು ನೋಡುತ್ತಾ ಹೇಳಿದೆ, ನಾನು ಯಾವಾಗಲೂ ನಿಮಗೆ ಆಭಾರಿಯಾಗಿರುತ್ತೀನಿ. ನೀವು ನನಗಾಗಿ ಎಷ್ಟು ಮಾಡುತ್ತಿದ್ದೀರಿ ಎಂಬುದನ್ನು ನಾನು ಶಬ್ದಗಳಲ್ಲಿ ಹೇಳಲಾರೆ. ನಾನು ಮೆಲ್ಲನೆ ಹೇಳಿದೆ, ನೀವು ಎಷ್ಟು ತಿಂಗಳು ಹೇಳುತ್ತೀರೋ ನಾನು ನಿಮ್ಮೊಂದಿಗೆ ಇರಲು ಸಿದ್ಧವಾಗಿದ್ದೇನೆ. ಹೇಗೂ ನನ್ನ ಬಳಿ ಇರಲು ಯಾವುದೇ ಜಾಗವಿಲ್ಲ. ರಸ್ತೆಗಳಲ್ಲೇ ನನ್ನ ಜೀವನ ಕಳೆಯುತ್ತದೆ. ಹಲವು ದಿನಗಳು ಹೇಗೂ ಕಳೆಯುತ್ತವೆ. ನಾನು ಹಸಿದು ಮಲಗುತ್ತೇನೆ. ನೀವು ನನಗೆ ನಿಮ್ಮ ಮನೆಯಲ್ಲಿ ಆಶ್ರಯ ನೀಡಿದರೆ ನಾನು ನಿಮಗಾಗಿ ಏನಾದರೂ ಮಾಡುತ್ತೇನೆ. ನನ್ನ ಮಾತು ಕೇಳಿ ಕೆಲವು ಕ್ಷಣಗಳವರೆಗೆ ಅವನ ಮುಖದ ಮೇಲೆ ಒಂದು ವಿಷಾದ ಆವರಿಸಿತು. ನಂತರ ಅವನು ತನ್ನ ಜಾಗದಿಂದ ಏಳುತ್ತಾ ಹೇಳಿದನು, ನಾನು ನಿನ್ನಿಂದ ಏನನ್ನೂ ಬಯಸುವುದಿಲ್ಲ. ಕೇವಲ ನಿನಗೆ ಒಂದು ನೆಮ್ಮದಿಯ ಜೀವನ ನೀಡಲು ಬಯಸುತ್ತೇನೆ.
ನನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ನನ್ನ ತಪ್ಪನ್ನು ಸರಿಪಡಿಸಲು ಬಯಸುತ್ತೇನೆ. ಇಷ್ಟು ಹೇಳಿ ಅವನು ನಿಲ್ಲಲಿಲ್ಲ. ಕೋಣೆಯಿಂದ ಹೊರಟು ಹೋದನು. ನಾನು ಅವನ ಹಿಂದೆ ನೋಡುತ್ತಲೇ ಉಳಿದೆ. ಅವನು ಏನು ಹೇಳಿ ಹೋದನು ಎಂಬುದು ನನಗೆ ಸರಿಯಾಗಿ ಅರ್ಥವಾಗಲಿಲ್ಲ. ಆದರೆ ನನ್ನ ಹೃದಯ ಎಷ್ಟು ವೇಗವಾಗಿ ಬಡಿಯಲು ಆರಂಭಿಸಿತು ಎಂದರೆ, ಈ ವೇಗವೇ ಹೀಗೇ ಮುಂದುವರಿದರೆ ಹೃದಯ ನಿಂತು ಹೋಗಬಹುದು ಎನಿಸಿತು. ಖಂಡಿತವಾಗಿ ಏನೋ ಇತ್ತು. ಅದು ನನ್ನನ್ನು ನನ್ನ ಭೂತಕಾಲಕ್ಕೆ ಎಳೆದುಕೊಂಡು ಹೋಯಿತು. ಆ ನೋವಿನ ಭಾಗಕ್ಕೆ ಅದನ್ನು ನೆನಪಿಸಿಕೊಂಡಿದ್ದದ್ದಾಗೆ ನನ್ನ ಸ್ಥಿತಿ ಹದಗೆಟ್ಟುತ್ತಿತ್ತು. ನಾನೊಂದು ಸರ್ದಾರ್ ಕುಟುಂಬದ ಮಗಳು. ನನ್ನ ತಂದೆ ಕಾರ್ಖಾನೆಯ ಗುತ್ತಿಗೆದಾರರಾಗಿದ್ದರು. ಎಲ್ಲರೂ ನಮ್ಮನ್ನು ಗೌರವಿಸುತ್ತಿದ್ದರು. ನನ್ನನ್ನು ಬಿಟ್ಟು 2 ಅಣ್ಣಂದಿರು ಮತ್ತು 2 ತಂಗಿಯರಿದ್ದರು. ತಂದೆಯವರು ಎಲ್ಲರನ್ನೂ ಸಮಾನವಾಗಿ ಪ್ರೀತಿಸುತ್ತಿದ್ದರು. ಆದರೆ ಹೆಣ್ಣುಮಕ್ಕಳಿಗೆ ವಿಶೇಷ ಮನ್ನಣೆ ನೀಡುತ್ತಿದ್ದರು. ಅವರ ಪ್ರಾಣ ನಮ್ಮಲ್ಲಿಯೇ ನೆಲೆಸಿರುವಂತೆ. ಅವರು ಹೇಳುತ್ತಿದ್ದರು, 2 ಗಂಡು ಮಕ್ಕಳ ನಂತರ ನೀನು ಹುಟ್ಟಿದಾಗ ನೀನು ನನಗೆ ನೆಮ್ಮದಿಯ ಭಾವನೆಯಾಗಿದ್ದೆ. ನೀನು ಬಂದ ನಂತರ ನನ್ನ ಪರಿಸ್ಥಿತಿ ಉತ್ತಮವಾಯಿತು. ನನ್ನ ಪ್ರತಿಯೊಂದು ಸಣ್ಣ ದೊಡ್ಡ ಆಸೆಗಳನ್ನು ಅವರು ಪೂರೈಸುತ್ತಿದ್ದರು. ಒಮ್ಮೆ ನನಗೆ ಮೊಬೈಲ್ ಫೋನ್ ತೆಗೆದುಕೊಳ್ಳುವ ಹವ್ಯಾಸವಾಯಿತು. ನಾನು ಕೇವಲ ಒಮ್ಮೆ ಹೇಳಿದೆ ಮತ್ತು ಅವರು ನನ್ನ ಮಾತನ್ನು ಒಪ್ಪಿಕೊಂಡರು. ಅಣ್ಣಂದಿರು ತುಂಬಾ ಬಲವಂತ ಮಾಡಿ ಹೇಳಿದರು, ಇವಳಿಗೆ ಮೊಬೈಲ್ ಅವಶ್ಯಕತೆ ಏನಿದೆ? ಇವಳು ಅದಕ್ಕೆ ಅರ್ಹಳಲ್ಲ. ಆದರೆ ತಂದೆಯ ಮುಂದೆ ಯಾರ ಆಟವೂ ನಡೆಯಲಿಲ್ಲ. ನನ್ನ ಹಠಕ್ಕೆ ಕೊನೆಗೂ ನನ್ನ ಕೈಯಲ್ಲಿ ಒಂದು ಟಚ್ ಮೊಬೈಲ್ ನೀಡಲಾಯಿತು. ನಂತರ ನಿಧಾನವಾಗಿ ನಾನು ನನ್ನ ಸ್ನೇಹಿತರೊಂದಿಗೆ ಸಂಪರ್ಕದಲ್ಲಿರಲು ಪ್ರಾರಂಭಿಸಿದೆ. ಫೇಸ್ಬುಕ್ನಲ್ಲಿ ಕೆಲವು ಹುಡುಗರೊಂದಿಗೆ ಕೂಡ ಮಾತುಕತೆ ನಡೆಯಲು ಆರಂಭಿಸಿತು. ಆರಂಭದಲ್ಲಿ ಎಲ್ಲವೂ ಮೊಜಿನಿಂದ ಕೂಡಿತ್ತು. ಆದರೆ ನಿಧಾನವಾಗಿ ನನ್ನ ಮನಸ್ಸು ಅದರಲ್ಲಿ ಸಿಲುಕಿಕೊಂಡು ಹೋಯಿತು. ಈ ಸಮಯದಲ್ಲಿ ನನ್ನ ಭೇಟಿ ಆರ್ಯನೆಂಬ ವ್ಯಕ್ತಿಯೊಂದಿಗೆ ಆಯಿತು. ಅವನು ತುಂಬಾ ಸಿಹಿಯಾಗಿ ಮಾತನಾಡುತ್ತಿದ್ದನು. ತಾನು ದುಬೈನಲ್ಲಿ ವಾಸಿಸುತ್ತೇನೆ ಎಂದು ಹೇಳುತ್ತಿದ್ದನು. ಕೆಲವೇ ಕ್ಷಣದಲ್ಲಿ ಅವನು ನನಗೆ ಮದುವೆಯ ಪ್ರಸ್ತಾಪ ನೀಡಿದನು. ನಾನು ತಕ್ಷಣ ಒಪ್ಪಿಕೊಂಡೆ, ಏಕೆಂದರೆ ಅವನು ನನಗೆ ತುಂಬಾ ಶ್ರೀಮಂತನೆಂದು ಕಂಡಿಸಿದ್ದನು. ನಾನು ಅವನಿಗೆ ಹೇಳಿದೆ, ನೀನು ನಿನ್ನ ಕುಟುಂಬವನ್ನು ಕರೆದುಕೊಂಡು ನನ್ನ ಮನೆಗೆ ಸಂಬಂಧ ಕೇಳಿಕೊಂಡು ಬಾ. ನೀನು ನಿಜವಾಗಿಯೂ ಶ್ರೀಮಂತನಾಗಿದ್ರೆ ಇದು ನಿನಗೆ ಕಷ್ಟವೇನಲ್ಲ. ಆದರೆ ಅವನು ನಿರಾಕರಿಸಿದನು. ಅವನು ಹೇಳಿದನು, ನೀನು ವಿವರಿಸಿದ ಕುಟುಂಬದ ಬಗ್ಗೆ ಕೇಳಿದರೆ ತಂದೆ ಈ ಸಂಬಂಧಕ್ಕೆ ಎಂದಿಗೂ ಒಪ್ಪುವುದಿಲ್ಲ ಎಂದು ತೋರುತ್ತದೆ. ನೀನೇ ಸ್ವತಃ ನನ್ನ ಬಳಿ ಬರುವುದು ಉತ್ತಮ. ನಾನು ನಿನಗೆ ಹಣ ಕಳುಹಿಸುತ್ತೇನೆ ಮತ್ತು ನಿನ್ನ ಪಾಸ್ಪೋರ್ಟ್ ಮನೆಯಲ್ಲೇ ಕುಳಿತು ತಯಾರಾಗುತ್ತದೆ. ಬಸ್ ನೀನು ನನ್ನ ಬಳಿ ಹೊರಟು ಬಾ. ಅವನ ಇಷ್ಟೊಂದು ವಿನಂತಿ ಮತ್ತು ಮಾತುಗಳನ್ನು ಕೇಳಿ ನಾನು ಒಪ್ಪಿಕೊಂಡೆ. ಒಂದು ಕ್ಷಣ ನನ್ನ ಮನಸ್ಸಿನಲ್ಲಿ ತಂದೆಗೆ ಈ ವಿಷಯ ಹೇಳಿಬಿಡೋಣ ಎನಿಸಿತು. ಬಹುಶಃ ಅವರ ಮನಸ್ಸು ಕರಗಬಹುದು ಮತ್ತು ಅವರು ಒಪ್ಪಬಹುದು. ಆದರೆ ನನ್ನಲ್ಲಿ ಧೈರ್ಯ ಬೇರಲಿಲ್ಲ. ಬಹುಶಃ ಹಣೆಬರದಲ್ಲಿ ಬರೆದಿತ್ತು. ನಾನು ಬಯಸಿದ್ರೂ ನನ್ನ ತಂದೆಗೆ ನನ್ನ ಮನದ ಮಾತು ಹೇಳಲಾಗಿರಲಿಲ್ಲ. ನಿಧಾನವಾಗಿ ನಾನು ಆ ವ್ಯಕ್ತಿಯ ಮಾತುಗಳಲ್ಲಿ ಆಸಕ್ತಿ ವಹಿಸಲಾರಂಭಿಸಿದೆ. ಕೆಲವೇ ದಿನಗಳಲ್ಲಿ ಅವನು ನನಗೆ ಪಾಸ್ಪೋರ್ಟ್ ಮಾಡಿಸುವ ಎಲ್ಲಾ ವಿಧಾನಗಳನ್ನು ವಿವರಿಸಿದನು. ನಾನು ಹೆಚ್ಚೇನು ಮಾಡಬೇಕಿರಲಿಲ್ಲ. ಕೇವಲ ಪಾಸ್ಪೋರ್ಟ್ ಆಫೀಸ್ಗೆ ಹೋಗಬೇಕಿತ್ತು ಮತ್ತು ಎಲ್ಲವೂ ತಾನಾಗಿಯೇ ಆಯಿತು. ನನಗೆ 2 ಬಾರಿ ಅಲ್ಲಿಗೆ ಕರೆಯಲಾಯಿತು ಮತ್ತು 3ನೇ ಬಾರಿ ನನ್ನ ಕೈಯಲ್ಲಿ ಪಾಸ್ಪೋರ್ಟ್ ನೀಡಲಾಯಿತು. ಇದೆಲ್ಲ ಹೇಗೆ ಆಯಿತು? ಯಾರು ಮಾಡಿಸಿದರು? ನನಗೆ ಏನೂ ತಿಳಿದಿರಲಿಲ್ಲ. ಅವನು ನನ್ನಿಂದ 1 ರೂಪಾಯಿ ಕೂಡ ತೆಗೆದುಕೊಳ್ಳಲಿಲ್ಲ. ಬದಲಾಗಿ ಅವನೇ ಪಾಸ್ಪೋರ್ಟ್ ಆಫೀಸ್ ಮೂಲಕ ಸುಮಾರು 3,500 ಕಳುಹಿಸಿದ್ದನು. ನಂತರ ನಾನು ಮನೆಗೆ ಹಿಂದಿರುಗಿದಾಗ ಅವನು ನನ್ನ ವಿಮಾನದ ಟಿಕೆಟ್ ಕೂಡ ಬುಕ್ ಮಾಡಿದ್ದನು. ನನಗೆ ಈ ಹೆಜ್ಜೆ ಇಡಲು ಭಯವಾಗುತ್ತಿತ್ತು. ಆದರೆ ನಾನು ಏನು ಮಾಡಲಿದ್ದೆ? ಪ್ರೀತಿ ಮತ್ತು ಹಣದ ಹೊಳಪು ನನ್ನನ್ನು ತನ್ನ ವಶ ಮಾಡಿಕೊಂಡಿತ್ತು. ನಾನು ಅಂದುಕೊಂಡಿದ್ದೆ, ಅಲ್ಲಿ ಹೋಗಿ ನಾನು ನನ್ನ ವೃತ್ತಿ ಜೀವನವನ್ನು ರೂಪಿಸಿಕೊಳ್ಳುತ್ತೇನೆ, ತುಂಬಾ ಹಣ ಸಂಪಾದಿಸುತ್ತೇನೆ ಮತ್ತು ನನ್ನ ಅಪ್ಪ ಅಮ್ಮನಿಗೆ ಆರಾಮದಾಯಕ ಜೀವನ ನೀಡುತ್ತೇನೆ. ಆದರೆ ಹೇಳುತ್ತಾರಲ್ಲ, ಮನುಷ್ಯನಿಗೆ ದುರಾಸೆ ಹತ್ತಿದರೆ ಅವನು ತನ್ನ ಪ್ರಜ್ಞೆ ಕಳೆದುಕೊಳ್ಳುತ್ತಾನೆ. ಅವನ ಹೇಳಿಕೆಯಂತೆ ನಾನು ದುಬೈ ತಲುಪಿದೆ ಮತ್ತು ಇಲ್ಲಿಂದಲೇ ನನ್ನ ವಿನಾಶ ಪ್ರಾರಂಭವಾಯಿತು. ನಾನು ದುಬೈನಲ್ಲಿ ಕಾಲಿಟ್ಟ ತಕ್ಷಣ ಮತ್ತು ಅವನನ್ನು ಸಂಪರ್ಕಿಸಲು ಪ್ರಯತ್ನಿಸಿದಾಗ ಅವನು ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ. ನಾನು ಪದೇ ಪದೇ ಅವನಿಗೆ ಫೋನ್ ಮಾಡುತ್ತಿದ್ದೆ, ಆದರೆ ಅವನ ಕಡೆಯಿಂದ ಯಾವುದೇ ಉತ್ತರ ಬರಲಿಲ್ಲ. ನನ್ನ ಬಳಿ ಇದ್ದ ಹಣದಲ್ಲಿ ನಾನು ಹೇಗಿಗೋ 10 ದಿನಗಳವರೆಗೆ ಜೀವಿಸಿದೆ. ನಂತರ ಎಲ್ಲವೂ ಮುಗಿಯಿತು. ನನ್ನ ಬಳಿ 1 ರೂಪಾಯಿಯೂ ಉಳಿಯಲಿಲ್ಲ. ಕೆಲವು ದಿನಗಳವರೆಗೆ ನಾನು ಜನರ ಬಳಿ ಬೇಡಿ ನನ್ನ ಹೊಟ್ಟೆ ತುಂಬಿಸಿಕೊಂಡೆ. ಆದರೆ ನಂತರ ಆ ಕರಾಳ ರಾತ್ರಿ ಬಂತು. ಅದು ನನ್ನ ಎಲ್ಲವನ್ನೂ ಕಿಟ್ಟುಕೊಂಡಿತು. ನಾನು ಹಸಿದು ಬಾಯಾರಿದವಳಾಗಿ ರಸ್ತೆ ಬದಿಯಲ್ಲಿ ಕುಳಿತಿದ್ದೆ. ಆಗ ಒಂದು ಕಾರು ನನ್ನ ಬಳಿ ಬಂದು ನಿಂತಿತು. ಅದರಿಂದ ನಶೆಯಲ್ಲಿದ್ದ ಒಬ್ಬ ವ್ಯಕ್ತಿ ಇಳಿದನು. ಅವನು ಸನ್ನೆ ಮಾಡಿದನು ಮತ್ತು ನಾನು ಎಷ್ಟು ದುರ್ಬಲಳಾಗಿದ್ದೇನೆ ಎಂದರೆ ಇಲ್ಲ ಎನ್ನಲು ಸಾಧ್ಯವಾಗಲಿಲ್ಲ. ನಾನು ಅವನಿಗೆ ಎಲ್ಲವನ್ನೂ ಒಪ್ಪಿಸಿದೆ. ಬದಲಾಗಿ ಅವನು ಕೇವಲ 150 ನೀಡಿದನು. ಅದರಿಂದ ನಾನು ಹೊಟ್ಟೆ ತುಂಬಿಸಿಕೊಂಡೆ. ಆದರೆ ಇಂದಿನಿಂದ ನನ್ನ ಪಾಪದ ದಾರಿಯ ಆರಂಭವಾಗಿತ್ತು.
ಪ್ರತಿದಿನ ನಾನು ಹೊಸ ಗ್ರಾಹಕನನ್ನು ಹುಡುಕುತ್ತಿದ್ದೆ ಮತ್ತು ನನ್ನ ಜೀವನದ ಬಾಗಿಲುಗಳನ್ನು ಅಪರಾಧದ ಕತ್ತಲ ಪ್ರಪಂಚಕ್ಕೆ ತೆರೆಯುತ್ತಾ ಹೋದೆ. ನಾನು ಏನು ಮಾಡಲಿದ್ದೆ? ನಾನು ಓದಿದವಳಲ್ಲ. ತಂದೆಯ ನೆರಳು ತಲೆಯ ಮೇಲಿರಲಿಲ್ಲ. ಮನೆಯವರು ಹತ್ತಿರವಿರಲಿಲ್ಲ. ಅನಿವಾರ್ಯವಾಗಿ ನಾನು ಇದೇ ದಾರಿಯನ್ನು ಹಿಡಿಯಬೇಕಾಯಿತು. ತುಂಬಾ ಪ್ರಯತ್ನಿಸಿದೆ, ಯಾವುದಾದರೂ ಕೆಲಸ ಸಿಗಲಿ ಎಂದು. ಆದರೆ ಅಲ್ಲಿ ಕೆಲಸ ಅವರಿಗೆ ಮಾತ್ರ ಸಿಗುತ್ತಿತ್ತು. ಯಾರ ಬಳಿ ಶಿಫಾರಸು ಅಥವಾ ವಾಸದ ಅನುಮತಿ ಇದೆಯೋ? ನನ್ನ ಬಳಿ ಎರಡೂ ಇರಲಿಲ್ಲ. ಆದ್ದರಿಂದ ನಾನು ಒಬ್ಬ ಅಂತಹ ಸ್ತ್ರೀಯಾಗಿದ್ದೆ. ಅತಿ ಕಡಿಮೆ ಹಣಕ್ಕೆ ತುಳಿಯಲ್ಪಡುತ್ತಿದ್ದೆ. ಸಮಯ ನಿಧಾನವಾಗಿ ಕಳೆಯುತ್ತಿತ್ತು ಮತ್ತು ನೋಡನೋಡತ್ತಲೇ ನನಗೆ ಇಲ್ಲಿ 1.5 ವರ್ಷವಾಯಿತು. ಈಗಲೂ ನನ್ನ ಮನಸ್ಸಿನಲ್ಲಿ ಪ್ರಶ್ನೆ ಏಳುತ್ತಿತ್ತು, ನನ್ನ ದೇಶದಲ್ಲಿ ಎಲ್ಲರೂ ಹೇಗಿರಬಹುದು? ನನಗೆ ಮೊದಲು ಏನೂ ತಿಳಿದಿರಲಿಲ್ಲ. ಆದರೆ ಈಗ ನಾನು ಆ ವ್ಯಕ್ತಿಯನ್ನು ನೋಡಿದಾಗ ಯಾಕೋ ಏನೋ ನನಗೆ ಅನಿಸಿತು, ನಾನು ಇವನೊಂದಿಗೆ ಮೊದಲೇ ಮಾತಾಡಿದ್ದೇನೆ ಎಂದು. ಯಾವಾಗ ಅವನು ತನ್ನ ಪೂರ್ಣ ಹೆಸರು ರಾಜ್ವೀರ್ ಖನ್ನಾ ಎಂದು ಹೇಳಿದನೋ ಆಗ ಹಠಾತ್ತಾಗಿ ನನ್ನ ಮನಸ್ಸಿನಲ್ಲಿ ಅದೇ ಆರ್ಯನ್ ಹೆಸರು ಅನುರಣಿಸಿತು. ಯಾರ ಕಾರಣದಿಂದ ನನ್ನ ಜೀವನದಲ್ಲಿ ಒಂದು ಬಿರುಗಾಳಿ ಬಂದಿತ್ತು. ಅವನ ಮಾತುಗಳನ್ನು ಕೇಳಿ ನನ್ನ ಹೃದಯ ವಿಚಿತ್ರವಾಗಿ ಬಡಿಯಲಾರಂಭಿಸಿತು. ಹೀಗೆ ಅನಿಸಲಾರಂಭಿಸಿತು, ಜೀವನ ಮತ್ತೆ ನನ್ನನ್ನು 1.5 ವರ್ಷ ಹಿಂದೆ ಕೆಳೆದುಕೊಂಡು ಬಂದಿದೆ ಎಂದು. ಸಮಯ ವೇಗವಾಗಿ ಕಳೆಯುತ್ತಿತ್ತು. ಮಧ್ಯಾಹ್ನ ಕೆಲಸದಾಕೆ ಊಟ ಕೊಟ್ಟು ಹೋದಳು. ಆದರೆ ಈಗ ನನಗೆ ಕೇವಲ ರಾಜ್ವೀರ್ ಖನ್ನಾದೇ ಕಾಯುವಿಕೆ ಇತ್ತು. ಸುಮಾರು ರಾತ್ರಿ 8 ಗಂಟೆಗೆ ಅವನು ಕೋಣೆಗೆ ಬಂದನು. ಅವನು ಒಳಗೆ ಬರುತ್ತಿದ್ದಂತೆ ನಾನು ಅವನ ಮುಂದೆ ನಿಂತೆ. ಅವನು ಏನಾದ್ರೂ ಹೇಳುವ ಮೊದಲೇ ನಾನು ಅವನ ಕಾಲರ್ ಹಿಡಿದು ಜಗ್ಗಾಡುತ್ತಾ ಹೇಳಿದೆ, ಸುಳ್ಳು ಹೇಳಬೇಡ, ನೀನು ಅದೇ ಆರ್ಯನಲ್ವಾ? ಯಾರು ನನ್ನನ್ನು ಹಿಂದೂಸ್ತಾನದಿಂದ ದುಬೈಗೆ ಕರೆಸಿದ್ದು? ನೀನು ಅವನೇ ಅಲ್ವಾ, ಯಾರು ಪ್ರೀತಿಯ ಬಲೆಯಲ್ಲಿ ಕೆಡವಿ ನನ್ನ ಜೀವನ ಬರ್ಬಾದ್ ಮಾಡಿದ್ದು? ನಾನು ಹೇಳಿದೆ, ನೀನು ನನ್ನಿಂದ ಏನನ್ನೂ ಮುಚ್ಚಿಡಲು ಸಾಧ್ಯವಿಲ್ಲ. ನಿನಗೆ ನಿನ್ನ ತಂದೆಯ ಆಣೆಯಿದೆ. ನೀನು ಯಾವಾಗಲೂ ಹೇಳುತ್ತಿದ್ದೆ ನಿನಗೆ ನಿನ್ನ ತಂದೆಯ ಮೇಲೆ ತುಂಬಾ ಪ್ರೀತಿ ಎಂದು. ಇಂದು ನನಗೆ ಸತ್ಯ ತಿಳಿಯಲೇಬೇಕು. ನಾನು ದೇವರಲ್ಲಿ ಎಷ್ಟು ಬಾರಿ ಪ್ರಾರ್ಥಿಸಿದ್ದೆ ಎಂದರೆ ಒಮ್ಮೆ ನಿನ್ನನ್ನು ಭೇಟಿಯಾಗಿ ಕೇಳಲಿ. ಅಂತಿಮವಾಗಿ ನಾನು ನಿನ್ನ ಏನು ಕೆಡಿಸಿದ್ದೆ? ನೀನು ನನ್ನೊಂದಿಗೆ ಇಂತಹ ವರ್ತನೆ ಮಾಡಿದೆ? ನನ್ನ ಮಾತುಗಳನ್ನು ಕೇಳಿ ಅವನು ಹಠಾತ್ತಾಗಿ ಮಂಡಿಯೂರಿ ಕುಳಿತು ಮತ್ತು ಜೋರಾಗಿ ಅಳಲಾರಂಭಿಸಿದನು. ಅವನ ಕಣ್ಣೀರು ನಿಲ್ಲುವ ಹೆಸರೇ ತಿಳಿದುಕೊಳ್ಳುತ್ತಿರಲಿಲ್ಲ. ಆ ಕ್ಷಣ ನನಗೆ ಖಾತ್ರಿಯಾಯಿತು, ನನ್ನ ಶಂಸೆ ಸರಿಯಾಗಿತ್ತು ಎಂದು. ಅವನು ಅಳುತ್ತಾ ಹೇಳಿದನು, ನಾನು ಅಸಹಾಯಕನಾಗಿದ್ದೆ. ಮನೆಯವರ ಒತ್ತಡ ಮತ್ತು ನಿರ್ಬಂಧಗಳ ಕಾರಣ ನಾನು ನಿನ್ನನ್ನು ಹಿಂದೂಸ್ತಾನದಿಂದ ದುಬೈಗೆ ಕರೆಸಿದಾಗ ನನ್ನ ತಂದೆ ನನ್ನ ವಿರುದ್ಧವಾದರು. ಅವರು ಬೆದರಿಕೆ ಹಾಕಿದ್ದರು, ನಾನು ಯಾರಾದರೂ ಬಡ ಹುಡುಗಿಯೊಂದಿಗೆ ಮದುವೆಯಾದರೆ ಅವರು ನನ್ನನ್ನು ಮನೆಯಿಂದ ಹೊರಹಾಕುತ್ತಾರೆ ಎಂದು. ಅವರು ನನ್ನ ಹಿಂದೆ ಜನರನ್ನು ನೇಮಿಸಿದ್ದರು. ಇದರಿಂದ ನಾನು ನಿನ್ನನ್ನು ಸಂಪರ್ಕಿಸಲು ಸಾಧ್ಯವಾಗಬಾರದು ಎಂದು. ನಾನು ಆದರೂ ಪ್ರಯತ್ನಿಸಿದೆ ನಿನ್ನನ್ನು ನನ್ನ ಬಳಿ ಕರೆಸಿಕೊಳ್ಳಲು. ಆದರೆ ನೀನು ನಾನು ಕಳಿಸಿದ ವ್ಯಕ್ತಿಯನ್ನು ಭೇಟಿಯಾಗಲೇ ಇಲ್ಲ. ನಂತರ ಕಳೆದ ವಾರ ನನಗೆ ತಿಳಿಯಿತು, ನೀನು ಯಾವುದೋ ಗ್ರಾಹಕನೊಂದಿಗೆ ದುಬೈನಲ್ಲಿ ಒಂದು ಹೋಟೆಲ್ನಲ್ಲಿ ಕಂಡು ಬಂದಿದ್ದೀಯಾ ಎಂದು. ಯಾವಾಗ ಅವನು ನಿನ್ನ ಫೋಟೋ ತೋರಿಸಿದನೋ ನನಗೆ ಈ ಭೂಮಿ ಬಾಯಿ ತೆರೆಯಲಿ ಮತ್ತು ನಾನು ಅದರಲ್ಲಿ ಸೇರಿಕೊಳ್ಳಲಿ ಎನಿಸಿತು. ನಾನು ನಿನ್ನೊಂದಿಗೆ ಮದುವೆಯಾಗಲು ಬಯಸುತ್ತಿರಲಿಲ್ಲ. ಆದರೆ ನನ್ನ ಅಂತರಾತ್ಮ ನನಗೆ ನೆಮ್ಮದಿಯಿಂದ ಬದುಕಲು ಬಿಡುತ್ತಿರಲಿಲ್ಲ. ನಾನು ಪ್ರತಿದಿನ ಸಾಯುತ್ತಿದ್ದೆ ಮತ್ತು ಪ್ರತಿದಿನ ಬದುಕುತ್ತಿದ್ದೆ. ಆದ್ದರಿಂದ ನಾನು ಒಂದು ಯೋಜನೆ ರೂಪಿಸಿ ನಿನ್ನನ್ನು ನನ್ನ ಜೀವನದಲ್ಲಿ ಸೇರಿಸಿಕೊಳ್ಳಲು ನಿರ್ಧರಿಸಿದೆ. ನನಗೆ ಗೊತ್ತು, ನನ್ನನ್ನು ಒಪ್ಪಿಕೊಳ್ಳುವುದು ಸುಲಭವಲ್ಲ. ಆದರೆ ಇಂದು ನಾನು ನನ್ನ ಎಲ್ಲ ವಚನಗಳನ್ನು ಪೂರೈಸಲು ಬಯಸುತ್ತೇನೆ. ದಯವಿಟ್ಟು ನನ್ನನ್ನು ಒಪ್ಪಿಕೋ. ಆ ಕ್ಷಣ ನನ್ನ ಮನಸ್ಸು ಬಯಸುತ್ತಿತ್ತು ಆ ವ್ಯಕ್ತಿಯನ್ನು ನನ್ನ ಜೀವನದಿಂದ ಶಾಶ್ವತವಾಗಿ ದೂರ ಮಾಡಬೇಕೆಂದು. ಆದರೆ ನಾನು ನನ್ನ ಜೀವನದಲ್ಲಿ ಎಷ್ಟೊಂದು ಸಹಿಸಿದ್ದೆ ಎಂದರೆ ಎಲ್ಲೋ ಒಂದು ಕಡೆ ನನ್ನ ಹೃದಯ ಬಯಸುತ್ತಿತ್ತು, ಯಾರಾದರೂ ಒಬ್ಬ ವ್ಯಕ್ತಿ ಇರಲಿ, ಅವನು ನನ್ನನ್ನು ನಿಜವಾಗಿ ಪ್ರೀತಿಸಲಿ, ನೋವು ನೀಡದೆ ಗೌರವ ಮತ್ತು ಪ್ರೀತಿಯಿಂದ ಕೂಡಿದ ಜೀವನ ನೀಡಲಿ. ಆದ್ದರಿಂದ ಇಷ್ಟವಿಲ್ಲದಿದ್ದರೂ ನಾನು ಅವನನ್ನು ಕ್ಷಮಿಸಿದೆ ಮತ್ತು ಅವನೊಂದಿಗೆ ಒಂದು ಹೊಸ ಜೀವನ ಪ್ರಾರಂಭಿಸಿದೆ. ಆರಂಭದ ದಿನಗಳಲ್ಲಿ ಹಲವು ಸಣ್ಣಪುಟ್ಟ ತೊಂದರೆಗಳು ಬಂದವು. ನನ್ನ ಹಳೆಯ ಜೀವನದ ಬಗ್ಗೆ ನಾನು ತುಂಬಾ ಭಯಗೊಂಡಿದ್ದೆ ಮತ್ತು ಬೆಚ್ಚಬಿದ್ದಿದ್ದೆ. ಯಾವಾಗಲೂ ಅನಿಸುತ್ತಿತ್ತು, ಎಲ್ಲಾದರೂ ಅವನು ನನಗೆ ಟಾಂಗ್ ಕೊಡಬಾರದು ಎಂದು. ಅವನು ನನಗೆ ಖಂಡಿತ ಕೆಲವು ಮಾತುಗಳನ್ನು ಹೇಳುತ್ತಿದ್ದನು, ಆದರೆ ಜನರು ಅಂದುಕೊಂಡಂತೆ ಎಂದೂ ಆಗಲಿಲ್ಲ. ಅವನು ನನಗೆ ಒಮ್ಮೆಯೂ ಹೇಳಿರಲಿಲ್ಲ, ನಾನು ಬೀದಿಯ ಹೆಂಗಸು ಎಂದು, ಅಥವಾ ನನ್ನ ಭೂತಕಾಲ ಕಳಂಕಿತವಾಗಿದೆ ಎಂದು. ಬದಲಾಗಿ ಅವನು ಯಾವಾಗಲೂ ನನಗೆ ಆದರ ನೀಡುತ್ತಿದ್ದನು. ಅವನ ಮಲತಾಯಿ ಪ್ರತೀಕ್ಷಣ ನನ್ನ ಹಿಂದೆ ಬಿದ್ದಿರುತ್ತಿದ್ದರು, ಆದರೆ ಅವನು ನನ್ನನ್ನು ಅವರಿಂದ ರಕ್ಷಿಸುತ್ತಿದ್ದನು ಮತ್ತು ತನ್ನ ತಂದೆಯ ಮುಂದೆ ನನ್ನ ಗೌರವ ಹೆಚ್ಚಿಸುತ್ತಿದ್ದನು. ನನ್ನ ಕನಸುಗಳು ಏನಿದ್ದವೋ ಅವು ಬಹುತೇಕ ಮುಗಿದು ಹೋಗಿದ್ದವು.
ಮದುವೆಯ 6 ತಿಂಗಳ ನಂತರ ಅವನು ನನ್ನನ್ನು ನನ್ನ ತವರು ಮನೆಗೆ ಕರೆದುಕೊಂಡು ಹೋಗಿದ್ದನು. ನನ್ನ ಅಣ್ಣಂದಿರ ಮದುವೆಯಾಗಿತು, ತಂಗಿಯರ ಸಂಬಂಧ ನಿಶ್ಚಯವಾಗಿತ್ತು ಮತ್ತು ತಂದೆಯವರ ಆರೋಗ್ಯ ಸರಿಯಿರಲಿಲ್ಲ. ಅವರು ನನ್ನನ್ನು ನೋಡಿದಾಗ ತುಂಬಾ ಕೋಪಗೊಂಡರು ಮತ್ತು ನನ್ನ ಮುಖವನ್ನೂ ನೋಡಲು ಬಯಸಲಿಲ್ಲ. ಆದರೆ ಯಾವಾಗ ಅವರು ನನ್ನನ್ನು ಇಷ್ಟು ದೊಡ್ಡ ಕಾರಿನಲ್ಲಿ ಮತ್ತು ಇಷ್ಟು ಶಾನ್ ಶೌಕತ್ತಿನಿಂದ ನೋಡಿದರೂ ಅವರ ಕೋಪ ನಿಧಾನವಾಗಿ ಶಾಂತವಾಯಿತು ಮತ್ತು ಅವರು ನನ್ನನ್ನು ಕ್ಷಮಿಸಿದರು. ಬಹುಶಃ ನನ್ನ ಮನಸ್ಸಿನ ಪವಿತ್ರತೆಯೇ ಇರಬಹುದು, ನನಗೆ ನನ್ನದೆಲ್ಲವೂ ಮತ್ತೆ ಸಿಕ್ಕಿತು. ಇಂದು ನಾನು ನನ್ನ ಭೂತಕಾಲದ ಬಗ್ಗೆ ಯೋಚಿಸಿದರೆ ನನ್ನ ಆತ್ಮ ನಡಗುತ್ತದೆ. ದೇವರು ಯಾವುದೇ ಹುಡುಗಿಗೆ ಇಷ್ಟು ಪೀಡೆ ಮತ್ತು ಇಂತಹ ಹಣೆಬರಹ ಎಂದಿಗೂ ನೀಡಬಾರದು. ಸತ್ಯ ಹೇಳಬೇಕೆಂದರೆ ಇಂದು ನನ್ನ ಬಳಿ ಎಲ್ಲವೂ ಇದೆ ಮತ್ತು ನಾನು ಅದಕ್ಕಾಗಿ ಕೃತಜ್ಞಳಾಗಿದ್ದೇನೆ. ಆದರೆ ಯಾವಾಗಲೂ ನಾನು ನನ್ನ ಗತಕಾಲವನ್ನು ನೆನಪಿಸಿಕೊಂಡರೆ ಮನಸ್ಸು ಹೌಹಾರುತ್ತದೆ. ನಾನು ನಮ್ಮ ಹೊಸ ಪೀಳಿಗೆಯ ಹುಡುಗಿಯರಿಗೆ ಒಂದು ಸಂದೇಶ ನೀಡಲು ಬಯಸುತ್ತೇನೆ. ನಿಮ್ಮ ಜೀವನವನ್ನು ನಿಮ್ಮ ಕುಟುಂಬ ಮತ್ತು ನಿಜವಾದ ಸ್ನೇಹಿತರಿಗೆ ಮಾತ್ರ ಸೀಮಿತವಾಗಿಡಿ, ಏಕೆಂದರೆ ಈ ಆನ್ಲೈನ್ ಸಂಬಂಧಗಳು ಎಂದಿಗೂ ಸತ್ಯವಾಗಿರುವುದಿಲ್ಲ. ಇದರ ಹಿಂದೆ ಆಡಂಬರ ಮತ್ತು ಮೋಸ ಇರುತ್ತದೆ, ಅದು ನಿಮ್ಮನ್ನು ಬರ್ಬಾದ್ ಮಾಡಬಹುದು. ಪ್ರೀತಿಯ ಭಾವನೆಗಳಲ್ಲಿ ತೇಲಿ ತೆಗೆದುಕೊಂಡ ಪ್ರತಿಯೊಂದು ತಪ್ಪು ಹೆಜ್ಜೆ ಒಬ್ಬ ಸ್ತ್ರೀಗೆ ಕೇವಲ ಅವಮಾನಕ್ಕೆ ಕಾರಣವಾಗುತ್ತದೆ ಮತ್ತು ಬೇರೆನ್ನೂ ಅಲ್ಲ. ಇರಲಿ, ರಾಜ್ವೀರ್ ಯಾವಾಗ ತನ್ನ ತಪ್ಪನ್ನು ಒಪ್ಪಿಕೊಂಡು ಮಂಡಿಯೂರು ಕುಳಿತು ನನ್ನ ಕ್ಷಮೆ ಯಾಚಿಸಿದನು, ಆಗ ನನ್ನ ಮನಸ್ಸು ಶಾಂತವಾಯಿತು. ಒಂದು ಕ್ಷಣ ಅನಿಸಿತು ನಾನು ಅವನನ್ನು ದೂರ ಮಾಡಲಿ ಎಂದು. ಆದರೆ ಯಾವ ನೋವಿನಿಂದ ನಾನು ಹಾದು ಹೋಗುತ್ತಿದ್ದನೋ ಅದು ಪ್ರೀತಿ, ಗೌರವ ಮತ್ತು ಸುರಕ್ಷತೆಯ ಒಂದು ಪ್ರಾಮಾಣಿಕ ಆಫರ್ ಮುಂದೆ ಮಂಕಾಯಿತು. ನಾನು ಅವನನ್ನು ಕ್ಷಮಿಸಿದೆ ಮತ್ತು ಅದೇ ರಾತ್ರಿ ನಮ್ಮ ಸಂಬಂಧದ ಒಂದು ಹೊಸ ಆರಂಭವಾಯಿತು. ಆ ರಾತ್ರಿ ನಾನು ಮೊದಲ ಬಾರಿಗೆ ಒಬ್ಬ ವ್ಯಕ್ತಿಯೊಂದಿಗೆ ಶಾಂತಿಯಿಂದ, ಯಾವುದೇ ಭಯ ಅಥವಾ ಅನಿವಾರ್ಯತೆ ಇಲ್ಲದೆ ಹಾಸಿಗೆ ಹಂಚಿಕೊಂಡೆ. ರಾಜ್ವೀರ್ ತನ್ನ ಮಾತಿಗೆ ಬದ್ಧನಾಗಿದ್ದನು. ಅವನು ನನಗೆ ಪತ್ನಿಯ ಸಂಪೂರ್ಣ ಗೌರವ ನೀಡಿದನು. ಅವನು ಎಂದಿಗೂ ಬಯಸುತ್ತಿರಲಿಲ್ಲ ನಾನು ನನ್ನ ಭೂತಕಾಲದ ಭಾರದ ಅಡಿಯಲ್ಲಿ ನಲುಗಲಿ ಎಂದು. ಅವನು ನನ್ನೊಂದಿಗೆ ಒಬ್ಬ ಪತಿ ತನ್ನ ಪ್ರಿಯ ಪತ್ನಿಯೊಂದಿಗೆ ವರ್ತಿಸುವಂತೆಯೇ ವರ್ತಿಸಿದನು. ಆರಂಭದಲ್ಲಿ ನನಗೆ ಯಾವಾಗಲೂ ಭಯವಾಗುತ್ತಿತ್ತು, ಅವನ ಮಲತಾಯಿ ಏನಾದರೂ ಕುತಂತ್ರ ಮಾಡಬಾರದು ಎಂದು. ಆ ಮಹಿಳೆ ಆಗಾಗ್ಗೆ ರಾಜ್ವೀರ್ನ ತಂದೆಯ ಮುನ್ನೆ ನನ್ನ ಸಣ್ಣಪುಟ್ಟ ತಪ್ಪುಗಳನ್ನು ಹೇಳಲು ಪ್ರಯತ್ನಿಸುತ್ತಿದ್ದಳು. ಉದಾಹರಣೆಗೆ, ಊಟದ ಮೇಜಿನ ಮೇಲೆ ಚಮಚ ಫೋರ್ಕ್ ಸರಿಯಾಗಿ ಹಿಡಿಯದಿರುವುದು ಅಥವಾ ಇಂಗ್ಲಿಷ್ ಸರಿಯಾಗಿ ಮಾತನಾಡಲು ಬಾರದಿರುವುದು. ರಾಜ್ವೀರ್ ಯಾವಾಗ್ಲೂ ಗುರಾಣಿಯಾಗಿ ನಿಂತುಕೊಳ್ಳುತ್ತಿದ್ದನು. ಒಮ್ಮೆ ಮಲತಾಯಿ ಟೀಕಿಸಿದಳು, ಇದು ಎಂತಹ ಸೊಸೆಯನ್ನು ತಂದಿದೀಯಾ ರಾಜ್ವೀರ್, ಇವಳಿಗೆ ಮ್ಯಾನರ್ಸ್ ಕೂಡ ಬರುವುದಿಲ್ಲ, ಗೊತ್ತಿಲ್ಲ ಎಲ್ಲಿಯ ಸಡಕ್ ಚಾಪ್ ಹುಡುಗಿ ಇವಳು. ಇದನ್ನು ಕೇಳಿ ರಾಜ್ವೀರ್ ಕೋಪಗೊಳ್ಳದೆ ಉತ್ತರಿಸಿದನು, ಅಮ್ಮ, ವಂಶಿಕಾ ನನಗೆ ಜಗತ್ತಿನ ಅತ್ಯಂತ ಅಮೂಲ್ಯ ವಸ್ತು. ಅವಳು ಹೃದಯದಿಂದ ಶ್ರೀಮಂತೆ ಮತ್ತು ನನಗೆ ಅವಳಿಂದ ಪ್ರೀತಿ ಇದೆ. ಇನ್ನು ಮ್ಯಾನರ್ಸ್ ವಿಷಯ ನಾನು ಕಲಿಸುತ್ತೇನೆ, ನೀವು ಚಿಂತೆ ಮಾಡಬೇಡಿ. ಇದನ್ನು ಕೇಳಿ ಆ ಮಹಿಳೆ ಸುಮ್ಮನಾದಳು. ರಾಜ್ವೀರ್ನ ತಂದೆ ಒಬ್ಬ ಗಂಭೀರ ಮತ್ತು ಸಿದ್ಧಾಂತವಾದಿ ವ್ಯಕ್ತಿಯಾಗಿದ್ದರು. ನಿಧಾನವಾಗಿ ನನ್ನ ಮೇಲೆ ನಂಬಿಕೆ ಇಡಲಾರಂಭಿಸಿದರು. ಅವರು ನೋಡಿದರು ನಾನು ಮನೆಯ ಹಿರಿಯರನ್ನು ಗೌರವಿಸುತ್ತೇನೆ ಮತ್ತು ರಾಜ್ವೀರನ್ನು ಸಂತೋಷವಾಗಿಡುತ್ತೇನೆ ಎಂದು. 6 ತಿಂಗಳ ನಂತರ ರಾಜ್ವೀರ್ ನನ್ನನ್ನು ನನ್ನ ತವರು ಮನೆಗೆ ಕರೆದುಕೊಂಡು ಹೋದಾಗ ನನ್ನ ತಂದೆಯೂ ಕೂಡ ನನ್ನನ್ನು ಕ್ಷಮಿಸಿದರು. ಯಾವಾಗ ಅವರು ನನ್ನನ್ನು ಒಂದು ಆಲಿಶಾನ್ ಕಾರಿನಲ್ಲಿ ಪೂರ್ಣ ಗೌರವ ಮತ್ತು ಶಾನಿನೊಂದಿಗೆ ಬಂದಿರುವುದನ್ನು ನೋಡಿದರೂ ಅವರ ಕೋಪ ನಿಧಾನವಾಗಿ ಕರಗಿತು. ನನ್ನ ಬಳಿಯಾಗ ಎಲ್ಲವೂ ಇತ್ತು, ನಾನು ಎಂದೂ ಕಲ್ಪಿಸಿಕೊಂಡಿರಲಿಲ್ಲ. ಪ್ರೀತಿ, ಸುರಕ್ಷತೆ, ಗೌರವ ಮತ್ತು ಒಂದು ಭವಿಷ್ಯ. ರಾಜ್ವೀರ್ ವಚನ ನೀಡಿದ್ದನು, ನಾನು ನನ್ನ ಜೀವನವನ್ನು ಉತ್ತಮಗೊಳಿಸಬಲ್ಲೆ ಎಂದು. ಒಂದು ದಿನ ರಾಜ್ವೀರ್ ನನ್ನ ಬಳಿ ಬಂದು ಹೇಳಿದ್ದನು, ವಂಶಿಕಾ, ನಾನು ನಿನ್ನನ್ನು ಕೇವಲ ಒಬ್ಬ ಪತ್ನಿಯನ್ನಾಗಿ ಮಾಡಿ ಮನೆಯಲ್ಲಿ ಕೂಡಿಹಾಕಲು ಬಯಸುವುದಿಲ್ಲ. ನಾನು ಬಯಸುತ್ತೇನೆ ನೀನು ನಿನ್ನ ಜೀವನದ ಉದ್ದೇಶವನ್ನು ನೀನೇ ಆರಿಸಿಕೋ. ನಾನು ಕೇಳಿದೆ, ನೀವು ನನಗೆ ಕೆಲಸ ಕೊಡಿಸಲು ಬಯಸುತ್ತೀರಾ? ಅವನು ಮುಗುಳ್ನಕ್ಕ. ಕೆಲಸಕ್ಕಿಂತ ಮೊದಲು ನಾನು ಬಯಸುತ್ತೇನೆ ನೀನು ನಿನ್ನ ವಿದ್ಯಾಭ್ಯಾಸ ಪೂರ್ಣಗೊಳಿಸು. ನೀನು ಇಷ್ಟಪಟ್ಟರೆ ನಾನು ನಿನಗೆ ಒಂದು ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ಕೋರ್ಸ್ ಸೇರಿಸಬಲ್ಲೆ. ಇದು ನಿನಗೆ ನಿನ್ನ ಕಾಲು ಮೇಲೆ ನಿಲ್ಲಲು ಸಹಾಯವಾಗುತ್ತದೆ. ಅವನ ಈ ಮಾತು ಕೇಳಿ ನನ್ನ ಮನಸ್ಸಿನಲ್ಲಿ ಅಪಾರ ಕೃತಜ್ಞತೆ ತುಂಬಿತು. ನಾನು ತಕ್ಷಣ ಒಪ್ಪಿಕೊಂಡೆ. ಮುಂದಿನ 1.5 ವರ್ಷದವರೆಗೆ ನಾನು ಒಂದು ಪರಿವರ್ತನಾ ಯಾತ್ರೆಯಲ್ಲಿದ್ದನು. ನಾನು ಇಂಗ್ಲಿಷ್ ಮಾತನಾಡುವುದು, ಕಂಪ್ಯೂಟರ್ ನಡೆಸುವುದು ಮತ್ತು ಮನೆ ಕುಟುಂಬದ ರೀತಿ ರಿವಾಜುಗಳನ್ನು ಕಲಿತೆ. ರಾಜ್ವೀರ್ ನನ್ನನ್ನು ದುಬೈನಲ್ಲಿ ಸಂಕಷ್ಟದಲ್ಲಿ ಸಿಲುಕಿದ್ದ ಭಾರತೀಯ ಮಹಿಳೆಯರಿಗೆ ಸಹಾಯ ಮಾಡುವ ಒಂದು ಚಾರಿಟಿ ಸಂಸ್ಥೆಗೆ ಸೇರಿಸಿದನು. ಇದು ನನ್ನ ಜೀವನದ ಹೊಸ ತಿರುವು. ಈಗ ನಾನು ನನ್ನ ಹಳೆಯ ಜೀವನದ ನೋವನ್ನು ಒಂದು ಶಕ್ತಿಯಾಗಿ ಬದಲಾಯಿಸಬಹುದಿತ್ತು. ಆ ಚಾರಿಟಿಯಲ್ಲಿ ಕೆಲಸ ಮಾಡುತ್ತಾ ನಾನು ನನ್ನಂತಹ ಎಷ್ಟು ಹುಡುಗಿಯರನ್ನು ನೋಡಿದೆ. ಅವರು ದುರಾಸೆ, ಮೋಸ ಅಥವಾ ಅನಿವಾರ್ಯತೆಯಲ್ಲಿ ದೇಶ ಬಿಟ್ಟು ದುಬೈಗೆ ಬಂದು ಅನಾಮಧೇಯರಾಗಿದ್ದರು. ಅವರೊಂದಿಗೆ ಮಾತನಾಡುತ್ತಾ ಅವರಿಗೆ ಸಹಾಯ ಮಾಡುತ್ತಾ ನನಗೆ ನನ್ನ ಭೂತಕಾಲದಿಂದ ಶಾಂತಿ ಸಿಗಲಾರಂಭಿಸಿತು. ನಾನು ರಾಜ್ವೀರ್ಗೆ ಹೇಳಿದೆ, ನನಗೆ ಈಗ ನೀನು ನೀಡಿದ ಹಣದಷ್ಟು ಅವಶ್ಯಕತೆಯಿಲ್ಲ. ಎಷ್ಟರ ಮಟ್ಟಿಗೆ ಈ ಕೆಲಸದ ಅವಶ್ಯಕತೆ ಇದೆಯೋ, ನಾನು ಈಗ ಸಂತ್ರಸ್ತೆಯಲ್ಲ, ನಾನು ಈಗ ಸಹಾಯಕಿ. ರಾಜ್ವೀರ್ ಯಾವಾಗ್ಲೂ ಹಾಗೆ ನನಗೆ ಸಾಥ್ ನೀಡಿದನು.
ರಾಜ್ವೀರ್ನ ಮಲತಾಯಿಗೆ ಯಾವಾಗ ತಿಳಿಯಿತೋ ನಾನು ಈಗ ಸಮಾಜ ಸೇವೆ ಮಾಡುತ್ತಿದ್ದೇನೆ ಮತ್ತು ರಾಜ್ವೀರ್ ಕೂಡ ಅದರಲ್ಲಿ ನನಗೆ ಸಾಥ್ ನೀಡುತ್ತಿದ್ದಾನೆ ಎಂದು ಅವರ ವಿರೋಧ ನಿಧಾನವಾಗಿ ಕೊನೆಗೊಂಡಿತು. ಅವರು ಬಹುಶಃ ಅರ್ಥಮಾಡಿಕೊಂಡರು, ನಾನು ಲೋಭಿಯಲ್ಲ, ಬದಲಾಗಿ ಒಬ್ಬ ನಿಜವಾದ ಮನುಷ್ಯ ಎಂದು. ಸಮಯದೊಂದಿಗೆ ನನ್ನ ಹೃದಯ ಸಂಪೂರ್ಣವಾಗಿ ಸ್ವಚ್ಛವಾಯಿತು. ನಾನು ಭೂತಕಾಲವನ್ನು ನೆನಪಿಸಿಕೊಂಡಾಗ ಈಗ ನನ್ನ ಆತ್ಮ ನಡುಗುವುದಿಲ್ಲ, ಬದಲಾಗಿ ಒಂದು ಭಾರವಾದ ಪಾಠ ನೆನಪಾಗುತ್ತದೆ. ಇಂದು ನಾನು ನನ್ನ ಜೀವನದ ಕಡೆ ನೋಡಿದರೆ ನನಗೆ ಪ್ರತಿ ಹೆಜ್ಜೆಯಲ್ಲಿ ದೇವರ ಕೈ ಮತ್ತು ರಾಜ್ವೀರ್ನ ಆಧಾರ ಕಾಣುತ್ತದೆ. ನನ್ನ ಕಥೆಯ ಅಂತ್ಯ ಇಲ್ಲಿಗೇ ಆಗುತ್ತದೆ, ಆದರೆ ಒಂದು ಬಲವಾದ ಸಂದೇಶದೊಂದಿಗೆ: ದುರಾಸೆಯನ್ನು ತ್ಯಜಿಸಿ. 10 ಲಕ್ಷ ಅಥವಾ ಯಾವುದೇ ರೀತಿಯ ಹಣದ ಹೊಳಪಿನಲ್ಲಿ ನಿಮ್ಮ ಸ್ವಾತಂತ್ರ್ಯ ಮತ್ತು ಗೌರವವನ್ನು ಮಾರಬೇಡಿ. ಸ್ವಾತಂತ್ರ್ಯ ಅಮೂಲ್ಯವಾದುದು. ಇಂಟರ್ನೆಟ್ ಮೇಲೆ ನಂಬಿಕೆ ಇಡಬೇಡಿ. ಆನ್ಲೈನ್ ಸಂಬಂಧಗಳು, ಅದರಲ್ಲೂ ವಿಶೇಷವಾಗಿ ಅಪರಿಚಿತ ಪುರುಷರು ನೀಡುವ ಮದುವೆಯ ಪ್ರಸ್ತಾಪಗಳು ಹೆಚ್ಚಾಗಿ ಸುಳ್ಳು ವಚನಗಳಾಗಿರುತ್ತವೆ. ಭಾವನೆಗಳಲ್ಲಿ ತೇಲಬೇಡಿ. ಕುಟುಂಬವನ್ನು ಗೌರವಿಸಿ. ನಿಮ್ಮ ತಂದೆತಾಯಿಗಳೇ ನಿಮ್ಮ ನಿಜವಾದ ಹಿತೈಷಿಗಳು. ಅವರಿಂದ ಯಾವುದೇ ವಿಷಯ ಮುಚ್ಚಿಡಬೇಡಿ. ನಿಮ್ಮನ್ನು ನೀವು ವಿದ್ಯಾವಂತರನ್ನಾಗಿಸಿ. ನಿಮ್ಮ ಓದು ಮತ್ತು ಕೌಶಲದ ಮೇಲೆ ನಂಬಿಕೆ ಇಡಿ. ಯಾರ ಮೇಲೂ ಅವಲಂಬಿತರಾಗಬೇಡಿ. ಸ್ವಾವಲಂಬನೆಯೇ ಅತ್ಯುನ್ನತ ಗೌರವ. ತಪ್ಪು ಸರಿಯಾಗಬಹುದು. ನಿಮ್ಮಿಂದ ಏನಾದರೂ ದೊಡ್ಡ ತಪ್ಪು ಆದರೂ ನಿರಾಶರಾಗಬೇಡಿ. ಪಶ್ಚಾತ್ತಾಪ ಮತ್ತು ಸತ್ಯದಲ್ಲಿ ದೊಡ್ಡ ಶಕ್ತಿಯಿರುತ್ತದೆ. ದೇವರು ಪ್ರತಿಯೊಬ್ಬರಿಗೂ 2ನೇ ಅವಕಾಶ ಖಂಡಿತ ನೀಡುತ್ತಾನೆ. ಬಸ್ ನಾವು ಆ ಅವಕಾಶವನ್ನು ಗೌರವದೊಂದಿಗೆ ಸ್ವೀಕರಿಸಬೇಕಾಗುತ್ತದೆ. ಜೀವನದಲ್ಲಿ ಯಾರದೇ ಅನಿವಾರ್ಯತೆಯ ಲಾಭ ಪಡೆಯುವುದು ಅತ್ಯಂತ ದೊಡ್ಡ ಪಾಪ. ರಾಜ್ವೀರ್ ಮೊದಲು ಮಾಡಿದಂತೆ. ಮತ್ತು ತಮ್ಮ ದುರಾಸೆ ಅಥವಾ ಭಾವನೆಗಳಲ್ಲಿ ತೇಲಿ ತಮ್ಮ ಸುರಕ್ಷತೆ ಮತ್ತು ಗೌರವವನ್ನು ಪಣಕ್ಕಿಡುವುದು 2ನೇ ಅತಿದೊಡ್ಡ ತಪ್ಪು. ರಾಜ್ವೀರ್ ಮತ್ತು ವಂಶಿಕಾ ಇಬ್ಬರೂ ತಮ್ಮ ತಮ್ಮ ತಪ್ಪುಗಳನ್ನು ಒಪ್ಪಿಕೊಂಡರು. ಒಬ್ಬರು ಪಶ್ಚಾತ್ತಾಪಪಟ್ಟರು ಮತ್ತು ಇನ್ನೊಬ್ಬರು ಕ್ಷಮಿಸಿದರು. ಪ್ರೀತಿ, ಕ್ಷಮೆ ಮತ್ತು ಗೌರವವೇ ಯಾವುದೇ ಸಂಬಂಧ ಮತ್ತು ಜೀವನಕ್ಕೆ ಹೊಸ ಜನ್ಮ ನೀಡಬಲ್ಲದು. ಸ್ನೇಹಿತರೆ, ಈ ಕಥೆ ಸಂಪೂರ್ಣವಾಗಿ ಕಾಲ್ಪನಿಕವಾಗಿದೆ. ಇದರ ಉದ್ದೇಶ ಯಾವುದೇ ವ್ಯಕ್ತಿ, ಸಂಸ್ಥೆ ಅಥವಾ ಸಮಾಜದ ಭಾವನೆಗಳಿಗೆ ಧಕ್ಕೆ ತರುವುದಲ್ಲ. ಇದರಲ್ಲಿ ತೋರಿಸಲಾದ ಪಾತ್ರಗಳು, ಘಟನೆಗಳು ಮತ್ತು ಪರಿಸ್ಥಿತಿಗಳು ಕೇವಲ ಸಾಮಾಜಿಕ ಸಂದೇಶ ನೀಡಲು ಮಾತ್ರ. ಇದರಿಂದ ಜನರು ಅರ್ಥಮಾಡಿಕೊಳ್ಳಲಿ, ಸುಳ್ಳು ಆರೋಪಗಳು ಮತ್ತು ತಪ್ಪು ತಿಳಿವಳಿಕೆಗಳು ಯಾರ ಬದುಕನ್ನು ಬರ್ಬಾದ್ ಮಾಡಬಹುದು ಎಂದು. ದಯವಿಟ್ಟು ಈ ಕಥೆಯನ್ನು ಒಂದು ಸಾಮಾಜಿಕ ಮತ್ತು ಭಾವನಾತ್ಮಕ ಪಾಠದ ರೂಪದಲ್ಲಿ ನೋಡಿ. ಹಾಗಾದರೆ ಸ್ನೇಹಿತರೆ, ನಮ್ಮ ಇಂದಿನ ಈ ಕಥೆ ನಿಮಗೆ ಹೇಗೆ ಅನಿಸಿತು ಎಂದು ಕಮೆಂಟ್ ಮಾಡಿ ಖಂಡಿತ ತಿಳಿಸಿ. ಮತ್ತು ಇಂತಹದೇ ಕಥೆಗಳನ್ನು ಕೇಳಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಈ ಕಥೆಗೆ ಒಂದು ಲೈಕ್ ಕೂಡ ಕೊಡಿ. ಜೊತೆಗೆ ಶೇರ್ ಕೂಡ ಮಾಡಿ. ಮತ್ತು ಹೌದು ಸ್ನೇಹಿತರೆ, ನೀವು ಈ ಕಥೆಯನ್ನು ಯಾವ ನಗರದಿಂದ ಕೇಳುತ್ತಿದ್ದೀರಿ ಅದನ್ನು ಕಮೆಂಟ್ ಮಾಡಿ. ನಿಮ್ಮ ನಗರದ ಹೆಸರನ್ನು ಖಂಡಿತ ತಿಳಿಸಿ. ಧನ್ಯವಾದಗಳು.